ಗುತ್ತಿಗೆ ಪದ್ಧತಿ ಇರೋದು ಆಗಲೇಬೇಕು. ಗುತ್ತಿಗೆ ಪದ್ಧತಿ ಇರೋದು ಆಗಲೇಬೇಕು. ಕಾಯಮಾತಿ ಆಗಲೇಬೇಕು. ಕಾಯಮಾತಿ ಆಗಲೇಬೇಕು. ನೇರ ಪಾವತಿ ಆಗಲೇಬೇಕು. ನೇರ ಪಾವತಿ ಆಗಲೇಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ಗುತ್ತಿಗೆ ಪದ್ಧತಿ ಇರೋದು ಆಗಲೇಬೇಕು. ಗುತ್ತಿಗೆ ಪದ್ಧತಿ ಇರೋದು ಆಗಲೇಬೇಕು. ಅಂತಂದ್ರ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಇವತ್ತು ಏನು 2018 ನಂತರ 17-18ರಲ್ಲಿ ನೇಮಕಾತಿಯನ್ನ ಮಾಡಬೇಕು ಅಂತೇಳಿ ಅನೇಕ ವರ್ಷಗಳಿಂದ ಹೋರಾಟ ಮಾಡಿದರ ಫಲವಾಗಿ ಆ ಸಮಯದಲ್ಲಿ ಆಗಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನೇಮಕಾತಿಯನ್ನು ಹಂತ ಹಂತವಾಗಿ ಮಾಡ್ತೀನಿ ಅಂತೇಳಿ ಅದರ ಪ್ರಕಾರ ಒಂದು ಆ ಟೈಮ್ದಲ್ಲಿ ನೇಮಕಾತಿ ಮಾಡ್ತಾರೆ. ಆಮೇಲೆ ಆ ಸರ್ಕಾರ ಬದಲಾವಣೆ ಆದಮೇಲೆ ಅದು 5 ವರ್ಷಗಳವರೆಗೆ ಯಾವುದೇ ನೇಮಕಾತಿ ಆಗದೇ ಇರೋದ್ರಿಂದ ಮತ್ತೆ ಅನೇಕ ಸಲ ಹೋರಾಟಗಳು ಕೂಡ ಮಾಡಿದೆವು. ಆ ನಂತರ 2002ರಲ್ಲಿ ಜುಲೈನಲ್ಲಿ ನಮ್ಮ ಸಂಘ ಹೋರಾಟ ಮಾಡಿತು. ಆ ಹೋರಾಟ ಮಾಡಿದ ಫಲವಾಗಿ ಇವತ್ತು 151 ಮಂದಿ ಮಹಾನಗರ ಪಾಲಿಕೆಯಲ್ಲಿ ನೇಮಕಾತಿ ಆಗಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಾವು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಇವತ್ತು ಏನೋ ನಾವು ಇಲ್ಲಿ ಏನಾಯ್ತಪ್ಪ ಅಂದ್ರೆ ಪದ್ಧತಿ ಪೌರ ಕಾರ್ಮಿಕರ ಸಮಸ್ಯೆ ಏನಪ್ಪ ಅಂತಂದ್ರೆ ಇದು ಏನೇ ನಿಮ್ಮ ಬದಲಾವಣೆ ಆಗಬೇಕಾದ್ರೂ ಕೂಡ ಸರ್ಕಾರದ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಸಂಬಂಧಪಟ್ಟಂಥ ಸಚಿವರ ಮತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಆಗಬೇಕು. ಆ ಸಭೆಯಲ್ಲಿ ತೀರ್ಮಾನ ಆಗಬೇಕು. ನಿಮ್ಮ ಒಂದು ಉಪಹಾರಸದ ಕೊಡಿಸ್ಬೇಕು ಅಂದರೂ ಕೂಡ ಅದು ಅಲ್ಲಿ ತೀರ್ಮಾನ ಆಗಬೇಕು ಅವರ ಅಧ್ಯಕ್ಷತೆಯಲ್ಲಿ. ಆ ರೀತಿಯಲ್ಲಿ ಇರುವುದರಿಂದ ನಾವು ಅವಾಗ ಆ ಹೋರಾಟಗಳನ್ನು ಅನೇಕ ವರ್ಷಗಳಿಂದ ಹೋರಾಟ ಮಾಡಿದ ಪ್ರತಿಫಲವಾಗಿ ಇವತ್ತು ನಿಮಗೆ ಉಪಹಾರ ಸಿಗ್ತದೆ. ಅದರ ಜೊತೆಯಲ್ಲಿ ಏನು ಉಳಿದ ಸೌಲಭ್ಯಗಳು ಕೂಡ ಸಿಗ್ತವೆ. ಅದೇ ರೀತಿಯಲ್ಲಿ ಇವತ್ತು ಏನು ನಮಗೆ ನೇಮಕಾತಿ ಮಾಡುವ ಪೂರ್ವದಲ್ಲಿ ನೇರ ವೇತನ ಅಂತೇಳಿ ಮಾಡ್ತಾರೆ. ನೇರ ವೇತನದಲ್ಲಿ ತಗೋಬೇಕಾದ್ರೂ ಕೂಡ ಸರ್ಕಾರನೇ ತೀರ್ಮಾನ ಮಾಡಿ ನಿಮಗೆ ಆದೇಶ ಕಳಿಸ್ಬೇಕು. ಸಂಬಂಧಪಟ್ಟಂತ ಯಾರಿಗೆ ಆಯುಕ್ತರಿಗೆ ಕಮಿಷನರ್ಗೆ ಅವ್ರ ಆದೇಶ ಕಳಿಸ್ಬೇಕು. ಅವಾಗ ಮಾತ್ರ ನೇರ ವೇತನ ಅಂತೇಳಿ ಮಾಡ್ತಾರ. ಆ ಉದ್ದೇಶಕ್ಕಾಗಿ ಇವತ್ತು ನಾವೇನ್ ಮಾಡಿವಪ್ಪ ಅಂತಂದ್ರ ನಮಗೆ ನೇರ ವೇತನ ಮಾಡಬೇಕು. ನಮ್ಮೆಲ್ಲ ಏನು ಹೊರಗುತ್ತಿಗೆ ಮೇಲೆ ಇದ್ದೀವಿ ಅವ್ರು ಯಾರ್ಯಾರು ಇರ್ಬೋದು, ಇಲ್ಲಿ ಒಬ್ಬರೇ ಅಲ್ಲ, ಡ್ರೈವರ್ ಇದ್ದಾರೆ, ಕಿಲ್ಲರ್ಸ್ ಇದ್ದಾರೆ, ಹೆಲ್ಪರ್ ಇದ್ದಾರೆ, ಆಮೇಲೆ ಉಳಿದ ಎಲ್ಲಾ ವಿಭಾಗದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು, ಸೂಪರ್ವೈಸರ್ ಎಲ್ಲರೂ ಕೂಡ ಸ್ಥಳೀಯ ಸಂಸ್ಥೆಯಲ್ಲಿ ಕಸದ ಜೊತೆ ಕೆಲಸ ಮಾಡುವಂತವ್ರು ನಾವು. ಅದಕ್ಕಾಗಿ ನಮ್ಮನ್ನ ಎಲ್ಲರನ್ನೂ ನೇರ ವೇತನ ಗುತ್ತಿಗೆ ಪದ್ಧತಿಯನ್ನು ತೆಗೀರಿ, ನೇರ ವೇತನ ಮಾಡ್ರಿ, ನಂತರ ಹಂತ ಹಂತವಾಗಿ ನೇಮಕಾತಿ ಮಾಡ್ರಿ, ಕಾಯಮತಿ ಮಾಡ್ರಿ ಅಂತೇಳಿ ನಮ್ಮ ಸಂಘದ ಉದ್ದೇಶ. ನಮ್ಮ ಸಂಘ ಇವತ್ತು ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆನೂ ಕೂಡ ಇವತ್ತು ಈ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದೆ. ಆ ಧರಣಿ ಮಾಡೋದ್ರ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ನೀಡ್ತೀವಿ. ಇವತ್ತು ಇದು ನಡೆದಲ್ಲದೆ ಅವರಿಗೆ ಮುಂಬರುವ ದಿನಗಳಲ್ಲಿ ನಾವು ಈ ಹೋರಾಟವನ್ನು ಬಹಳ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಸ್ಥಳೀಯವಾಗಿ ಏನು ಹೊರಗುತ್ತಿಗೆ ಮೇಲೆ ತಗೋತಾರ ಅದರಲ್ಲಿ ಬಹಳ ಅನೇಕ ರೀತಿಯಲ್ಲಿ ಇವತ್ತು ಶೋಷಣೆ ನಡೀತದ. ಆ ಶೋಷಣೆ 1-2 ಅಲ್ಲ. ಇವತ್ತು ಗುತ್ತಿಗೆದಾರ ಸರಿಯಾಗಿ ಹೇಳಿದ್ರೆ ಈಗ ಶಂಕರ್ ಅವರು ಗುತ್ತಿಗೆದಾರ ಈಗ ಹಿಂದೆ ಇದ್ದಂತ ಗುತ್ತಿಗೆದಾರ ಬೆಂಗಳೂರು ಗುತ್ತಿಗೆದಾರ PF ಮತ್ತು ESI ಕಟ್ಟಿಲ್ಲ, PF ESI ಕಟ್ಟಿಲ್ಲ. ಅದೇ ರೀತಿಯಲ್ಲಿ ಅವರು ಏನ್ ಹೇಳ್ತಾರ ಕಮಿಷನರ್ ಅದು ಕಟ್ಕೊಂಬ ನೀನು ಪೇಮೆಂಟ್ ಕೊಡ್ತೀವಿ ಅಂತೇಳಿ ಇವ್ರು ಹೇಳ್ತಾರ. ಅವರು ಕಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಅವ್ರಿಗೆ ದಂಡ ಬೀಳ್ತದ. ಆ ದಂಡ ಕಟ್ಟಕ್ ಆಗುದಿಲ್ಲ ಅಂತೇಳಿ ಇವ್ರು ಕಟ್ಟದೆ ಹಾಗೆ
ಪಲಾಯನ ಮಾಡಿರ್ತಾರ ಅಥವಾ ಏನೋ ಆಗಿರ್ತದ. ಅದಕ್ಕಾಗಿ ಈಗ ನಿಮ್ಮ ವೇತನ ಕೂಡ ಲೇಟ್ ಆಗ್ತಾ ಇದೆ. ಈ ಲೇಟ್ ಆಗೋದನ್ನ ನಾವು ಅದನ್ನು ಕೂಡ ಒಂದು ಅರ್ಜಿ ಇದು ಮಾಡಿದ್ದೀವಿ, ಮನವಿ ಪತ್ರ ಮಾಡೀವಿ. ನಾವು ಯಾವಾಗಪ್ಪ ಅಂದ್ರೆ 17ನೇ ತಾರೀಕಿಗೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ನೀವು ಅದನ್ನು ತಕ್ಷಣ ಬಗೆಹರಿಸದೇ ಇದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದೆವು. ಅದಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳು ಕೂಡ ನಾವು ಮನವಿ ಮಾಡ್ತೀವಿ, ಈ ಮಧ್ಯಸ್ಥಿಕೆ ವಹಿಸಿ ಈ ಸಮಸ್ಯೆಯನ್ನು ಬಗೆಹರಿಸ್ರಿ. ಅವ್ರು ಯಾರು ಗುತ್ತಿಗೆದಾರರ ಅವ್ರ ಮೇಲೆ ಕ್ರಮ ತಗೋರಿ, ಅವರನ್ನು ಬ್ಲ್ಯಾಕ್ ಲಿಸ್ಟ್ನಾಗ ಇಡ್ರಿ ಅಂತ ಹೇಳೋದ್ರ ಜೊತೆಯಲ್ಲಿ ನಮ್ಮನ್ನ ಇವತ್ತು ನೇರ ವೇತನದಲ್ಲಿ ಮಾಡ್ರಿ, ನೇರ ವೇತನದಲ್ಲಿ ನಮ್ಮನ್ನು ಆಯ್ಕೆ ಮಾಡ್ರಿ ಅಂತ ಹೇಳೋ ಸಲುವಾಗಿ ನಾವು ಇಲ್ಲಿ ಬಂದೀವಿ. ಅದಕ್ಕಾಗಿ ಬಂಧುಗಳೇ, ಇವತ್ತು ಒಂದೇ ಅಲ್ಲ 108 ಸಮಸ್ಯೆಗಳಿದಾವೆ. ವೇತನ ಕೊಡೋದಿಲ್ಲ, ವೇತನ ಕೊಟ್ಟರು ಸರಿ ಕೊಡೋದಿಲ್ಲ, ವೇತನದಲ್ಲಿ ಇವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು, ಇವತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಇಳಿದ್ಬಿಟ್ಟಾರ. ಅವ್ರು ಹೆಂಗಪ್ಪ ಅಂದ್ರೆ ಕೆಲವು ಮಂದಿನ ಮನ್ಯಾಗ ಕೂಡಿಸ್ತಾರ, ಅವರಿಂದ 8 ರಿಂದ 10 ಸಾವಿರ ರೂಪಾಯಿ ವಸೂಲು ಮಾಡ್ತಾರ. ಅವ್ರ ಮನೆಯಾಗೆ ಇರ್ತಾರ, ಅವ್ರ ಕೆಲಸ ನೀವು ಮಾಡ್ತೀರಿ. ಈ ರೀತಿಯಲ್ಲಿ ಇಲ್ಲಿ ಭ್ರಷ್ಟಾಚಾರ ನಡೆದದ. ಭ್ರಷ್ಟಾಚಾರ ಯಾವ ರೀತಿಯಪ್ಪ ಅಂತಂದ್ರೆ, ಯಾರು ಮನ್ಯಾಗ ಕೂತಾರ ಅವ್ರ ಕಡೆಯಿಂದ 8-10 ಸಾವಿರ ರೂಪಾಯಿ ತಗೋತಾರ, ಅವ್ರ ಕೆಲಸ ಉಳಿದವ್ರು ಮಾಡಬೇಕು. ಈ ರೀತಿಯಲ್ಲಿ ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟರು ಮತ್ತು ಸಂಬಂಧಪಟ್ಟಂತ ಪರಿಸರ ಇಂಜಿನಿಯರು ಇವರೆಲ್ಲರೂ ಕೂಡ ಲೂಟಿ ಹೊಡೆಯಾಕ್ತಾರ. ಅವನ್ನೆಲ್ಲನೂ ಕೂಡ ನಾವು ಖಂಡಿಸ್ಬೇಕಾಗ್ಯದ. ಅವ್ರ ಜೊತೆಯಲ್ಲೇ ಇನ್ನೂ ಅನೇಕ ಸಮಸ್ಯೆಗಳಿದಾವೆ. ನಮ್ಮನ್ನ ನೇರ ವೇತನದಲ್ಲಿ ತರುವುದ್ರ ಜೊತೆಯಲ್ಲಿ ನಮ್ಮನ್ನ ಈ ಗುತ್ತಿಗೆ ಪದ್ಧತಿಯಿಂದ ಮುಕ್ತ ಮಾಡಿ ನಮಗೆ ನೇರ ವೇತನ ಕೊಡ್ರಿ. ಅದು ಅಲ್ಲದೆ ನಮ್ಗೆ ಯಾರು ನೇರ ವೇತನದಾಗ ಇದೀವಿ ಅವ್ರನ್ನ ಕಾಯಮತ್ತೆ ಮಾಡ್ರಿ ಅಂತೇಳಿ ಈಗಾಗಲೇ ಒಂದು ಅಂಕಿ ಸಂಖ್ಯೆ ಕೇಳಿದ್ರು. ಯಾವುದು ಚುನಾವಣೆ ಸಂದರ್ಭ ಮುಗಿದ ತಕ್ಷಣನೇ 93 ಪೋಸ್ಟ್ ಇಲ್ಲಿ ತುಂಬಬೇಕು ಅಂತೇಳಿ. ಆದ್ರೆ ಅದು ಪೂರ್ಣ ಆಗಿಲ್ಲ, ಅದು ಕಂಪ್ಲೀಟ್ ಪ್ರೊಸೆಸ್ ಆಗಬೇಕು. ಅಂದ್ರೆ ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಬರಬೇಕು ಬೆಂಗಳೂರಿನಲ್ಲಿ. ಅವೆಲ್ಲ ಆಗಬೇಕು ಅಂದ್ರೆ ಅದಕ್ಕೆ ಪ್ರಯತ್ನ ಮಾಡಬೇಕು ಸಂಘದವರು. ಆ ಸಂಘದವ್ರು ಪ್ರಯತ್ನ ಮಾಡಿದ್ರೆ ಮಾತ್ರ ಆಗ ಸಾಧ್ಯ ಐತಿ. ನಮ್ಮ ರಾಜ್ಯ ಸಮಿತಿಯವ್ರು ಹೇಳಿದ್ರೆ ಆ ತಂದಾಗ ಸ್ವಲ್ಪ ಇಲ್ಲಿ ಬಂದು ಕೆಲಸ ಮಾಡ್ಬೇಕಾಗ್ಯದ, ನಮ್ಮಲ್ಲಿ ಸಮಸ್ಯೆ ಆಗ್ಯದ, ಅದಕ್ಕಾಗಿ ಮೆಂಬರ್ಶಿಪ್ ಕಲೆಕ್ಟ್ ಮಾಡ್ರಿ ಅಂತೇಳಿ ಮೆಂಬರ್ಶಿಪ್ ಯಾರು ಕೊಡಲಿಲ್ಲ. ಹೀಗಾಗಿ ಅವೆಲ್ಲನೂ ಕೂಡ ಕೆಲಸಗಳು ಅಲ್ಲೇ ನಿಂತು ಇವು ನಾವು ಕರೆದಾಗ ಹೋರಾಟಕ್ಕೂ ಬರಬೇಕು ಅಂದಾಗ ಮಾತ್ರ ಇವೆಲ್ಲ ಬೇಡಿಕೆಗಳು ಈಡೇರಕ್ಕೆ ಸಾಧ್ಯ ಐತಿ. ಅದ್ರ ಸಲಾಗ ಇವತ್ತೇನು ಬಂದಿರಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಅದು ಅಲ್ಲದೆ ನಾವು ನಮ್ಮ ಸಂಬಂಧಪಟ್ಟಂತ ಅಧಿಕಾರಿಗಳ ಮೂಲಕ, ಜಿಲ್ಲಾಧಿಕಾರಿಗಳ ಮೂಲಕ ಈ ಮನವಿಯನ್ನು ನೀಡಿ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತೀವಿ. ಅದು ಅಲ್ಲದೆ ಈಗ ಶಂಕರ್ ಅವರು ಮತ್ತು ಸಂಜೀವ್ ಹೇಳಿದ್ರು, ಏನು ನಾವು ಹೋಗಿ ಮನವಿ ಕೊಟ್ಟು ಬಂದೀವಿ ಅಂತೇಳಿ. ಅದೇ ರೀತಿ ನಾವು ಕೂಡ ಕೊಟ್ಟಿವಿ. ಗುತ್ತಿಗೆದಾರ 4 ತಿಂಗಳು ಪೇಮೆಂಟ್ ಕೊಟ್ಟಿಲ್ಲ ನಾವು ಗಣೇಶ್ ಶಂಕರ ಈಗಾಗಲೇ ಕಮಿಷನರ್ ಅವ್ರಿಗೆ ಭೇಟಿ ಮಾಡಿದ್ವಿ. ನಾವು ಭೇಟಿ ಮಾಡಿ ಕಮಿಷನರ್ ಅಂದ್ರು ಅವ್ರು ESI PF ಕಟ್ಟಿಲ್ಲ, ಅದ್ರ ಸಂಬಂಧ ಅವ್ರ ಪೇಮೆಂಟ್ ನಾವು ಎಡ್ಲಪ್ಪ ನಮ್ಮ ಕಡೆ ಐತಿ. ಒಂದು 4 ದಿವಸ ಕಾರ್ಮಿಕರಿಗೆ ಎಲ್ಲರಿಗೂ ತೊಂದರೆ ಆಕೈತಿ ಆಗ್ಲಿ, ಆದ್ರ ESI PF ಕಟ್ಟಲಿಲ್ಲ ಅಂದ್ರೆ ನಿಮ್ಗೂ ತೊಂದರೆ ಆಕೈತಿ. ಅದ್ರ ಮುಂದೆ ಆಮೇಲೆ ಅವ್ರ EMD ಅಮೌಂಟ್ ಅಂತ ಇರುತ್ತೆ, ಅದು EMD ಅಮೌಂಟ್. ಆ EMD ಅಮೌಂಟ್ ಅವ್ರು ಇಟ್ಕೊಂಡಿರ್ತಾರೆ, ಯಾರು ಕಮಿಷನರ್ ಅವ್ರು ಇಟ್ಕೊಂಡಿರ್ತಾರ, ಅದನ್ನ ನಾವು ಕೊಡಂಗಿಲ್ಲ. ಆ ವಿಚಾರಗಳನ್ನ ಇಟ್ಕೊಂಡು ಕಿಸಿಂದ ESI PF ಕಟ್ಟಿದ ತಕ್ಷಣ ನಿಮ್ ಪೇಮೆಂಟ್ ಅನ್ನ ರಿಲೀಸ್ ಮಾಡ್ತಾರ. ಬಹುಶಃ ಒಂದು 4 ದಿವಸ ಲೇಟ್ ಆಗ್ಬೋದು ಅಷ್ಟೇ, ಅದನ್ನ ಬಿಟ್ಟರೆ ಏನಿರಂಗಿಲ್ಲ. ಈಗೇನ CITU ಏನ ಕಾರ್ಯಕ್ರಮ ಹಮ್ಮಿಕೊಂಡ್ರ, ರ್ಯಾಲಿ ಹಮ್ಮಿಕೊಂಡ್ರಲ್ಲ, ಇದು ನಿಜವಾಗ್ಲೂ ಯಾಕಂದ್ರೆ ಈಗ ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡಾಕ್ತಿರಿ ಇಲ್ಲಿ, ನಿಮ್ಗೆ ಏನೋ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಬೇಕು ಒಂದು. ಆಮೇಲೆ ನೇರ ಇದರಲ್ಲಿ ನಿಮ್ನ ಇದು ಮಾಡ್ಬೇಕು, ನೇರ ಪಾವತಿಸ್ಬೇಕು ನಿಮ್ಗೆ ಹಣನ. ಆಮೇಲೆ ನಿಮ್ಗೆ ಆಯ್ಕೆ ಮಾಡ್ಕೋಬೇಕು. ಅದನ್ನೇ ಸರ್ಕಾರಗಳು ಯಾವ ಸರ್ಕಾರ ಮಾಡ್ತಾ ಇಲ್ಲ. ಈ ಸರ್ಕಾರ ನಮ್ಮ ಏನ ರಿಕ್ವೆಸ್ಟ್ ಅಂತಂದ್ರ ಈ ದುಡಿಯೋ ವರ್ಗಕ್ಕೆ ನೀವು ತೊಂದರೆ ಕೊಡಕ್ ಹೋಗ್ಬೇಡ್ರಿ ಅನ್ನೋದು ನಮ್ದೊಂದು ಮನವಿ ಅವ್ರಿಗೆ. ಈ ದುಡಿಯೋ ವರ್ಗ ಆಗಿ ಉಳಿತೈತಿ, ಮೇಲ್ವರ್ಗ ವಿಚಾರಗಳು ಹೋಗ್ಬಿಡ್ತಾರ. ಅದಕ್ಕಾಗಿ ದುಡಿಯೋ ವರ್ಗ ಒಂದು ಸ್ವಲ್ಪ ನೋಡ್ರಿ. ಯಾಕಂದ್ರೆ ಈ ದುಡಿಯೋ ವರ್ಗ ನಿಮ್ಮನ್ನ ಓಟ್ ಹಾಕಿ ಆರಿಸಿದಂತ ವರ್ಗ. ಈ ಕಾಂಗ್ರೆಸ್ ಸರ್ಕಾರ ಬರ್ಬೇಕಾದ್ರ ಈ ದುಡಿಯೋ ವರ್ಗದಿಂದನೇ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆಯಲ್ಲಿ ಇವತ್ತು ಅಧಿಕಾರದಲ್ಲಿದ್ರಿ ನೀವು. ಅದಕ್ಕೆ ಬಡವರ ಕಷ್ಟವನ್ನ ಆಲಿಸಿ ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಸ್ವಲ್ಪ ನಿಗಾ ವಹಿಸಿ ಏನ ಪೌರ ಕಾರ್ಮಿಕರಾಗ್ಲಿ, ಲೋಡರ್ಸ್, ಕ್ಲೀನರ್ಸ್, ಡ್ರೈವರ್ ಇವರೆಲ್ಲ ಏನದಾರ ಪೌರ ಕಾರ್ಮಿಕರು ತಮ್ಮ ಶ್ರಮವನ್ನ ಹಾಕಿ ಇವತ್ತ ಬಿಜಾಪುರ ಜಿಲ್ಲೆಲ್ಲ ಕರ್ನಾಟಕ ರಾಜ್ಯ ಸ್ವಚ್ಛ ಇರಬೇಕಾದ್ರೆ ಕಾರಣೀಭೂತರು ಯಾರಪ್ಪ ಅಂತಂದ್ರೆ ಇಲ್ಲೆಲ್ಲ ಪೌರ ಕಾರ್ಮಿಕರು ಇದ್ದಾಗ ಮಾತ್ರ ಈ ಜಿಲ್ಲೆ ಸ್ವಚ್ಛ ಆಗಿರಕ್ಕೆ ಸಾಧ್ಯ. ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಇವರ ನೇರ ನೇಮಕಾತಿ ಮಾಡಬೇಕು. ಇಲ್ಲಕ ನೇರ ಪಾವತಿ ಇವ್ರಿಗೆ ಇದು ಮಾಡಿಸ್ಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂದ್ರೆ ಒಬ್ಬ ವ್ಯಕ್ತಿ 13,000 ಚಿಲ್ಲರ್ ಪೇಮೆಂಟ್ ಅದ, 13,850 ಹಿಡ್ಕೊಂಡೆ ಅದ ಪೌರ ಕಾರ್ಮಿಕರು. ಆ ಒಂದು ವ್ಯವಸ್ಥೆಯನ್ನ ಮಾಡಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಕರೀತಾರ. ಆ ಕೆಲಸನ ಸರ್ಕಾರ ಕೂಡಲೇ ಮಾಡಬೇಕು. ಇಲ್ಲಪ್ಪ ಅಂತಂದ್ರ ನಾವೇನ CITU ಆಯ್ತು, ಕರ್ನಾಟಕದಲ್ಲಿ ಸಂಘರ್ಷ, ಅಂಬೇಡ್ಕರ್ ವಾದ
ಇವರ ಸಂಯುಕ್ತಾಶ್ರಯದಲ್ಲಿ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ಅಣಿಗೊಳ್ಳಬೇಕಾಗತ್ತೆ ಅನ್ನೋದು ಕೂಡ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ. ಇವತ್ತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಏನು ಮನವಿ ಮಾಡ್ಕೋತೀವಪ್ಪ ಅಂತಂದ್ರೆ ಈಗ ಏನು ಟೆಂಡರ್ದಾರದ ಗುತ್ತಿಗೆದಾರದಾರಲ್ಲ, ಬೆಂಗಳೂರು ಗುತ್ತಿಗೆದಾರನ ಕಪ್ಪಪಟ್ಟಿಗೆ ಸೇರಿಸ್ಬೇಕು. ಅವ್ರನ್ನ ಆದಷ್ಟು ಬೇಗನೆ ಅವ್ರು ಕಪ್ಪಪಟ್ಟಿಗೆ ಸೇರಿಸಲಿಲ್ಪ ಅಂತಂದ್ರೆ ಉಗ್ರವಾದ ಹೋರಾಟಕ್ಕೆ ಮಾಡಕ್ಕೆ ನಾವು ಸಾಧ್ಯ ಇರ್ತೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಿ ಒಂದು 2 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಜೈ ಭೀಮ್, ಜೈ ಕೃಷ್ಣ. ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿರುವಂತ ನಮ್ಮ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆ ಸದಸ್ಯರೇ ಮತ್ತು ಅದೇ ರೀತಿ ಗ್ರಾಮ ಪಂಚಾಯತಿ ನೌಕರರು ಕೂಡ ಈ ಒಂದು ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಈ ಒಂದು ಧರಣಿ ಸತ್ಯಾಗ್ರಹ ಈ ಬಿಜಾಪುರದಲ್ಲಿ ಮಾತ್ರ ನಡೀತಾ ಇಲ್ಲ. ಈ ಒಂದು ಧರಣಿ ಸತ್ಯಾಗ್ರಹ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಕೂಡ ಈ ಒಂದು CITU ನೇತೃತ್ವದ ಸಂಘಟನೆಗಳು ಹೋರಾಟ ಮಾಡ್ತಾ ಇವೆ. ಇವತ್ತು ಸುಮಾರು ದಿವಸಗಳಿಂದ, ಸುಮಾರು ವರ್ಷಗಳಿಂದ ಇವತ್ತು ಮುನ್ಸಿಪಲ್ ಕಾರ್ಮಿಕರು ಮತ್ತು ಗ್ರಾಮ ಪಂಚಾಯಿತಿ ನೌಕರರು ಹೋರಾಟ ಮಾಡ್ತಾ ಬಂದಿದ್ದಾರೆ. ಮತ್ತು ಕನಿಷ್ಠ ವೇತನ 31,000 ರೂಪಾಯಿ ಆಗಬೇಕು ಅಂತ ಹೇಳಿ ಕೇಳ್ತಾ ಇದ್ದೇವೆ. ಒಂದು ಕುಟುಂಬ ಸರಿಯಾಗಿ ಬದುಕಬೇಕು ಅವ್ರ ಕನಿಷ್ಠ ವೇತನ 31,000 ಇರಬೇಕು. ಅಂದಾಗ ಮಾತ್ರ ಇವತ್ತು ಅವರು ತಮ್ಮ ಗಂಡ, ಹೆಂಡತಿ, 2 ಮಕ್ಕಳು, ಒಂದು ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಅಂತನ್ನುವಂಥದ್ದು CITU ಕಂಡುಕೊಂಡಂಥ ಒಂದು ಏನು ನೇಮಗಳು, ಒಂದು ಲೆಕ್ಕಾಚಾರ. ಆ ಲೆಕ್ಕಾಚಾರದ ಮೇಲೆ ಸರ್ಕಾರದ ಮುಂದೆ ಮಂಡಿಸಿದ್ದಾರೆ. ನಾವು ಕಳೆದ ನವೆಂಬರ್ದಲ್ಲಿ 25, 26, 26, 27, 28 3 ದಿವಸ ನವೆಂಬರ್ದಲ್ಲಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ಮಾಡಿದ್ದೀವಿ. ಅವಾಗನೂ ಕೂಡ ಸರ್ಕಾರಕ್ಕೆ ನಾವು ಹೇಳಿದ್ದೀವಿ, ಇವತ್ತು ಪಂಚಾಯಿತಿ ನೌಕರರಿಗೆ ಮತ್ತು ಮುನ್ಸಿಪಲ್ ನೌಕರರಿಗೆ ಕನಿಷ್ಠ ವೇತನ ಜಾರಿ ಮಾಡ್ರಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ರಿ. ಇವತ್ತು ನಗರ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ನಗರ ಮತ್ತು ಗ್ರಾಮಾಂತರ ನೈರ್ಮಲ್ಯವಾಗಿರಬೇಕು ಅಂತಂದ್ರೆ ಇವತ್ತು ಮುನ್ಸಿಪಲ್ ಮತ್ತು ಗ್ರಾಮ ಪಂಚಾಯಿತಿ ನೌಕರರ ಕೊಡುಗೆ ದೊಡ್ಡ ಕೊಡುಗೆ ಇದೆ. ಇವತ್ತು ಬೇರೆ ಬೇರೆ ಬಂದು ಯಾರ್ಯಾರೋ ಬಂದು ಈ ಕೆಲಸ ಮಾಡ್ರಿ ಅಂದ್ರೆ ಯಾರು ಮಾಡೋದಿಲ್ಲ. ಇವತ್ತು ನಗರದಲ್ಲಿ ಇವತ್ತು ನಗರ ಸ್ವಚ್ಛಾಗಿ ಇದ್ದಾಗ ಅಥವಾ ಆಫೀಸ್ ಸ್ವಚ್ಛಾಗಿದ್ದಾಗ ಇವತ್ತು ಸಾಹೇಬರುಗಳು ಬಂದು ಕುಂದಿರ್ತಾರೆ ಮತ್ತು ಅವ್ರು ಅಡ್ಡಾಡಲಿಕ್ಕೆ ಮೂಗು ಮುಚ್ಕೊಳ್ಳಾರ್ದೇನೆ ಅಡ್ಡಾಡಲಿಕ್ಕೆ ನಗರ ಮತ್ತು ಗ್ರಾಮ ಪ್ರದೇಶಗಳು ಇವತ್ತು ನೈರ್ಮಲ್ಯವಾಗಿರುವಂಥ ರೀತಿಯಲ್ಲಿ ಇರಬೇಕು ಅಂತಂದ್ರೆ ಇವತ್ತು ಕಾರ್ಮಿಕರ ಕೆಲಸ, ಕಾರ್ಮಿಕರ ಕೊಡುಗೆ ಬಹಳ ದೊಡ್ಡದಿದೆ. ಇವತ್ತು ಈ ಒಂದು ಹೊಲಸಿನಲ್ಲಿ ಯಾರು ಕೆಲಸ ಮಾಡೋದಿಲ್ಲ ಇವತ್ತು. ಆದರೆ ಇವತ್ತು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳಿ ಗಾದಿ ಮಾತದೆ. ಇವತ್ತು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಗಾದಿ ಮಾತು ಇವತ್ತು ಖುಷಿ ಆಗ್ತಾ ಇದೆ. ಇವತ್ತು ಸುಳ್ಳಾಗ್ತಾ ಇದೆ ಆ ಗಾದಿ ಮಾತು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ಅಂತೇಳಿ ಹಿರಿಯರು ಹೇಳ್ತಿದ್ರು. ಆದ್ರೆ ಇವತ್ತು ಏನಾಗ್ಲಿಕ್ಕತ್ತದ, ಯಾರ ಕೈ ಕೆಸರಾಗ್ತದ ಅವ್ರ ಬಾಯಿ ಮೊಸರು ಆಗ್ತಾ ಇಲ್ಲ. ಯಾರು ಕಳ್ಳನ ಮಕ್ಕಳು ಅದಾರ ಅಲ್ಲೇ ಆಫೀಸಲ್ಲಿ ಕುತ್ಕೊಂಡು ಎಲ್ಲೆಲ್ಲೇ ಕುತ್ಕೊಂಡು ಇವತ್ತು ಕಾಗದ ಕರಗ ಮಾಡಿ ಸರ್ಕಾರದಿಂದ ಬಂದಂಥ ಅನುದಾನವನ್ನ ಏನು ಎತ್ತಿ ಹಾಕ್ತಾ ಇದ್ದಾರೆ, ಅವರು ಮಾತ್ರ ಆರಾಮಾಗಿದ್ದಾರೆ. ಅವತ್ತು ಆದ್ರೆ ನಿಜವಾಗಲೂ ಬೆವರು ಸುರಿಸಿ ಇಂಥ ಹೊಲಸು ಕೆಲಸ ಕಷ್ಟಪಟ್ಟು ಮಾಡುವಂಥ ಇವತ್ತು ಜನಗಳಿಗೆ ಇವತ್ತು ನ್ಯಾಯವಾದಂಥ ವೇತನ ಸಿಗ್ತಾ ಇಲ್ಲ, ಅವರ ನ್ಯಾಯವಾದಂಥ ಬೇಡಿಕೆ ಸಿಗ್ತಾ ಇಲ್ಲ. ನಾವು ಹೇಳ್ತಾ ಇದ್ದೇವೆ, ಒಂದು ಕಡೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದು ಕಡೆ ಏನು ಹೇಳ್ತಾ ಇದ್ದೀವಿ ನಾವು, ಸರ್ಕಾರಿ ನೌಕರಿಗೆ ಏನು ಸೌಲಭ್ಯಗಳು ಸಿಗ್ತಾವ. ಈಗ ಇಲ್ಲಿ ಪ್ಯೂನ್ ಕೆಲಸ, ಅವರು ಕಸ ಗುಡಿಸ್ತಾರ, ಅವರು ಒಯ್ದು ಚೆಲ್ತಾರ, ನೀರು ಕುಡಿಸ್ತಾರ, ಮತ್ತೊಂದು ಇವೆಲ್ಲ ಕೆಲಸ ಮಾಡ್ತಾರೆ. ಇಂಥ ಕೆಲಸ ಮಾಡೋರಿಗಾಗಿ 35-40 ಸಾವಿರ ರೂಪಾಯಿ ಅವ್ರಿಗೆ ಪಗಾರ ಕೊಡ್ತಾ ಇದ್ದೀವಿ. ಕೊಡೋದಿಲ್ಲ ಅವ್ರಿಗೆ, ಆದ್ರೆ ಯಾಕೆ ಹೆಚ್ಚಿಗೆ ಕೊಡ್ತೀರಿ, ನಮಗೆ ಯಾಕೆ ಕೊಡೋದಿಲ್ಲ? ಅದನ್ನು ನಾವು ಕೇಳಲಿಕ್ಕೆ ಬಂದಿವತ್ತು. ಇವತ್ತು ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಎಲ್ಲ ನೌಕರದಾರಿಗೆ ಸಮಾನ ಕೆಲಸಕ್ಕೆ ನಮ್ಮ ರೀತಿಯಲ್ಲಿ ಯಾರು ಕೆಲಸ ಮಾಡ್ತಾರ ಅವ್ರಿಗೇನು ಪಗಾರ ಕೊಡ್ತಾ ಇದ್ದೀರಿ, ಅದು ನಮ್ಮನ್ನು ಕೊಡ್ರಿ. ಇದನ್ನ ನಾವು ಕೇಳಲಿಕ್ಕೆ ಬಂದಿದ್ದೀವಿ. ಒಂದು ಕಡೆ ಕನಿಷ್ಠ ವೇತನ ಜಾರಿ ಮಾಡ್ರಿ 31,000 ರೂಪಾಯಿ ಅಂತ ಹೇಳೋದ್ರ ಜೊತೆಗೆ ನಾವು ಇನ್ನೊಂದು ಬೇಡಿಕೆ ಕೇಳ್ತಾ ಇದ್ದೀವಿ ಅವ್ರಿಗೆ, ಸರ್ಕಾರಕ್ಕೆ. ಏನದು ಇನ್ನೊಂದು ಬೇಡಿಕೆ? ನಮ್ಮ ಪಗಾರ ಹೆಚ್ಚಿಗೆ ಮಾಡ್ರಿ, ನಮ್ಮನ್ನು ಖಾಯಂ ಮಾಡ್ರಿ, ಅಥವಾ ಖಾಯಂ ಮಾಡದಿದ್ರು ಬಿಡಲ್ರಕ್ಕೆ ನೀವು. ಆದ್ರೆ ಸರ್ಕಾರಿ ನೌಕರಿಗೆ ಏನು ಸೌಲಭ್ಯಗಳು ಸಿಗ್ತಾವ
ಆ ಎಲ್ಲ ಸೌಲಭ್ಯಗಳು ನಮಗೂ ಕೊಡ್ರಿ, ಅವ್ರಿಗೆ ಗ್ರ್ಯಾಚುಯಿಟಿ ಕೊಡ್ತೀರಿ, ಫಂಡ್ ಕೊಡ್ತೀರಿ, ಮತ್ತು ಏನೇನು ನೀವೆಲ್ಲ ಅವ್ರಿಗೆ ಕೊಡ್ತಾ ಇದ್ದೀರಿ ಅದನ್ನು ನಮಗೆ ಕೊಡ್ರಿ. ಇದನ್ನು ನಾವು ಕೇಳಾಕತ್ತೀವಿ. ಇದು ಕೇಳೋದ್ರಲ್ಲಿ ನ್ಯಾಯವಾಗ್ಯದ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ, ನಮಗೆಲ್ಲರಿಗೂ ನ್ಯಾಯ ಕೊಡಬೇಕಾದಂಥದ್ದು ಸರ್ಕಾರ. ಮೊನ್ನೆ ಅಯೋಧ್ಯದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ರಾಮನ ಫೋಟೋ ಹಿಡ್ಕೊಂಡು ಪೂಜೆ ಮಾಡಿದ್ರು. ಇವತ್ತು ಶ್ರೀರಾಮ ಇಡೀ ಜಗತ್ತಿಗೆ ನ್ಯಾಯ ಕೊಟ್ಟಂತವ, ಅವನ ಫೋಟೋ ಹಿಡ್ಕೊಂಡು ಬಂದಿರಿ ನೀವು. ಹಂಗಾದ್ರೆ ನೀವು ಕಳೆದ 10 ವರ್ಷದಿಂದ ನೀವೇನು ಮಾಡಿರಿಪ್ಪ? ಇದನ್ನು ಕೇಳ್ತಾ ಇದ್ದೀವಿ ನಾವು. ಏನು ಮಾಡಿದಿರಿ ನೀವು? ಪಗಾರ ಏನೋ ವರ್ಷಕ್ಕೊಮ್ಮೆ ಸ್ವಲ್ಪ ಹೆಚ್ಚಿಗೆ ಮಾಡಿದಿರಿ ಅಂತಂದ್ರೆ, ಇವತ್ತು ಗ್ಯಾಸ್ ರೇಟ್ 435 ರೂಪಾಯಿ ಇದ್ದಂಥ ಗ್ಯಾಸ್ ಏನು ಮಾಡಿದ್ರಿ ನೀವು? 1200 ರೂಪಾಯಿ ಕೇರಿಸಿದ್ರಿ. ಇದು ನ್ಯಾಯನಾ? ಇದು ಶ್ರೀರಾಮಚಂದ್ರ ಹೇಳ್ತಾನ, ಈ ನ್ಯಾಯ ಒಪ್ಕೋತಾನ ಶ್ರೀರಾಮಚಂದ್ರ? ಹಂಗಾದ್ರೆ ನೀವು ಶ್ರೀರಾಮಚಂದ್ರನ ಹೆಸರು ಹೇಳಿ ನಮ್ಮ ಜನಗಳನ್ನ ಸುಲಿಗೆ ಮಾಡ್ತಾ ಇದ್ದೀರಿ, ಅವ್ರನ್ನ ಶೋಷಣೆ ಮಾಡ್ತಾ ಇದ್ದೀರಿ, ಅವರಿಗೆ ಮೋಸ ಮಾಡ್ತಾ ಇದ್ದೀರಿ, ಅವ್ರಿಗೆ ವಂಚನೆ ಮಾಡ್ತಾ ಇದ್ದೀರಿ ಅಂತೇಳಿ ಇವತ್ತು ನರೇಂದ್ರ ಮೋದಿ ಅವರಿಗೆ ಇವತ್ತು ಈ ಒಂದು ಹೋರಾಟದ ಮುಖಾಂತರ ಹೇಳಿಕ್ ಬಂದಿದ್ದೀವಿ ನಾವು. ತಿಳಿತಲ್ಲ? ಮೊದಲು ಏನ್ ಮಾಡ್ತಾ ಇದ್ರು? ನಮಗೆ ತಿಂಗಳಿಗೆ 5 ಲೀಟರ್ ಚಿಮಣಿ ಎಣ್ಣೆ ಕೊಡ್ತಾ ಇದ್ರು, ಹೌದಲ್ಲ? ನಾವೆಲ್ಲರೂ ತಗೊಂಡವ್ರಿದ್ದೀವಿ. 10 ರೂಪಾಯಿಗೆ 1 ಲೀಟರ್ ಚಿಮಣಿ ಎಣ್ಣೆ ಕೊಡ್ತಾ ಇದ್ರು. 50 ರೂಪಾಯಿದಲ್ಲಿ 5 ಲೀಟರ್ ತಗೊಂಡೋಗಿ ಇಡೀ ತಿಂಗಳ ನಾವು ಕುಟುಂಬ ಸಲ್ಲುತ್ತಿದ್ದೀವಿ ಚಿಮಣಿ ಎಣ್ಣೆ ಹಚ್ಚಿ. ಆದ್ರೆ ಇವ್ರು ಉಜ್ವಲ ಗ್ಯಾಸ್ ಯೋಜನೆ ಅಂತ ತೊಗೊಂಬಂದ್ರು. ಯಾರು? ಮೋದಿ ಸರ್ಕಾರ. ಉಜ್ವಲ ಗ್ಯಾಸ್ ಯೋಜನೆ ಅಂತಂದು ಸುಮಾರು 10 ಕೋಟಿ ಜನರಿಗೆ ಇವತ್ತು ಗ್ಯಾಸಿನ ಕನೆಕ್ಷನ್ ಕೊಟ್ಟೀನಿ ಅಂತ ದೊಡ್ಡದಾಗಿ ಹೇಳ್ಕೊತಾರ. 10 ಕೋಟಿ ಜನರಿಗೆ 9 ಕೋಟಿ 60 ಲಕ್ಷ ಮೇಲ್ಪಟ್ಟ ಜನರಿಗೆ ನಾವು ಕನೆಕ್ಷನ್ ಕೊಟ್ಟಿವಿ ಅಂತ ಹೇಳ್ತಾರ, ಉಜ್ವಲ ಗ್ಯಾಸ್ ಕನೆಕ್ಷನ್. ಹಂಗಾದ್ರೆ ನೀವು ಅಷ್ಟು 10 ಕೋಟಿ ಜನರಿಗೆ ಕನೆಕ್ಷನ್ ಕೊಟ್ಟು ನೀವೇನ್ ಮಾಡಿರಿ? 435 ರೂಪಾಯಿ ಗ್ಯಾಸ್ ಇದ್ದಿದ್ದನ್ನ 1200 ರೂಪಾಯಿ ಮಾಡಿ ಇವ್ರಿಗೆಲ್ಲ ಸುಲಿಗೆ ಮಾಡ್ಲಿಕ್ಕಿದ್ದೀರಿ. 50 ರೂಪಾಯಿ ಚಿಮಣಿ ಎಣ್ಣೆ ಒಳಗೆ ನಾವು ಬದುಕ್ತಿದ್ದೀವಿ ತಿಂಗಳಿಗೆ, ಇವತ್ತು 1200 ರೂಪಾಯಿ ನಾವು ಗ್ಯಾಸಿಗೆ ಕೊಡ್ಬೇಕಾಗ್ಯದ. ಇದು ನಾವು ಕೇಳ್ಬೇಕೋ ಬೇಡ? ಇದನ್ನ ಕೇಳ್ಬೇಕೋ ಬೇಡ? ನಾವು ಪಗಾರ ಜಾಸ್ತಿ ಮಾಡ್ರಿ ಅಂತಂದ್ರೆ 100, 200, 1000 ಹೆಚ್ಚಿಗೆ ಮಾಡ್ತೀರಿ. ಆದ್ರೆ ಈ ಬೆಲೆ ಏರಿಕೆ ಅನ್ನೋದಲ್ಲ ದೊಡ್ಡ ಪ್ರಮಾಣದಾಗ ಏರಿಸ್ತಾ ಇದ್ದೀರಿ. ನಮ್ಮ ದಿನನಿತ್ಯಕ್ಕೆ ಅವಶ್ಯಕ ವಸ್ತುಗಳ ಬೆಲೆ ಏರಿಸ್ತಾ ಇದ್ದೀರಿ. ಈ ಬೆಲೆ ಏರಿಕೆ ಅನ್ನೋದಲ್ಲ, ಇದು ಏರಿಸುವಂತದ್ದು ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ. ಅದಕ್ಕೆ ನೀವು ಬೆಲೆ ನಿಯಂತ್ರಣವನ್ನ ಕೇಂದ್ರ ಸರ್ಕಾರ ಮಾಡ್ರಿ ಅಂತೇಳಿ ನಾವು ಕೇಳಿ ಬಂದಿದ್ದೀವಿ. ಇಡೀ ರಾಜ್ಯದಾದ್ಯಂತ ಇವತ್ತು ಕಾರ್ಮಿಕ ವರ್ಗ ಈ ಬೆಲೆ ಏರಿಕೆಯನ್ನು ತಡೆಗಟ್ಟ್ರಿ, ಭ್ರಷ್ಟಾಚಾರ ತಡೆಗಟ್ಟ್ರಿ, ಮತ್ತು ನಾವು ಅಣ್ಣ ತಮ್ಮಂದಿರಾಗಿ ಬದುಕ್ತಾ ಇದ್ದೀವಿ. ಹಿಂದೂ, ಮುಸ್ಲಿಮರು, ಮೇಲ್ಜಾತಿಯವರು, ಕೆಳಜಾತಿಯವರು. ಇವತ್ತು ಕಸ ಗುಡಿಸೋರು ನೀವೆಲ್ಲ ಭಾಳ ಬೇರೆ ಬೇರೆ ಜಾತಿಯವರೇ ಇದ್ದೀರಿ. ಆದ್ರೆ ನಾವು ಕಸ ಗುಡಿಸೋ ಜಾತಿ, ನಾವು ಕಾರ್ಮಿಕರ ಜಾತಿ ನಮ್ಮದು, ಹೌದಾ? ಮತ್ತು ನಮ್ಮೊಳಗೆ ಹಿಂದೂ ಮುಸ್ಲಿಂ ಈ ಭೇದ ಯಾಕೆ ತೊಗೊಂಬರ್ತೀರಿ? ಮೇಲ್ಜಾತಿ ಕೆಳಜಾತಿ ಯಾಕೆ ಭೇದ ತರ್ತೀರಿ? ಮತ್ತು ಅಖಂಡ ಭಾರತ, ಅಖಂಡ ರಾಷ್ಟ್ರ ಅಂತ ಹೇಳ್ತೀರಿ, ನಮ್ಮನ್ನ ಯಾಕೆ ಹೊಡಿತೀರಿ ನೀವು? ಒಂದು 4 ಮಂದಿ ಪರ್ಮನೆಂಟ್ ಮಾಡ್ಕೋತೀರಿ, ಇನ್ನು 4 ಮಂದಿಗೆ ಹಂಗೆ ಇಡ್ತೀರಿ. ಅವ್ರು ಪರ್ಮನೆಂಟ್ ಮಾಡ್ಕೊಂಡಿಂದ ಅವ್ರು ಹೋರಾಟಕ್ಕೆ ಬರೋಂಗಿಲ್ಲ. ಈ ಉಳಿದವ್ರು 4 ಮಂದಿ ನಾವು ಹೋರಾಟ ಮಾಡ್ಬೋದು. ಇದು ಯಾವ ನ್ಯಾಯ? ಇದು ಎಲ್ಲರಿಗೂ ನ್ಯಾಯ ಕೊಡ್ಬೇಕಲ್ಲ ಇವತ್ತು. ಆದ್ರೆ ಒಂದು ಹೇಳ್ತೀನಿ ನಿಮಗ, ಇವತ್ತು ಮೋದಿಯವರ ಸರ್ಕಾರ ಈ ಟಾಟಾ, ಬಿರ್ಲಾ, ಕಿರ್ಲೋಸ್ಕರ, ಅದಾನಿ, ಅಂಬಾನಿ ಹೆಸರು ಕೇಳಿರ್ಬೇಕು ನೀವೆಲ್ಲ. ಅದಾನಿ, ಅಂಬಾನಿ ಹೆಸರುಗಳು ಕೇಳಿರಿ, ಟಾಟಾ, ಬಿರ್ಲಾಗಳ ಹೆಸರು ಕೇಳಿ. ಅವರು ಸಾಲಗಳನ್ನು ಸೂಟ್ ಮಾಡ್ಯಾನ ಮೋದಿ. ಪಾರ್ಲಿಮೆಂಟಿಗೆ ಹೇಳ್ತಾರ, ಏನು ಎಷ್ಟು ಸಾಲ ಸೂಟ್ ಮಾಡಿದ್ರು ಅವರು? ಸುಮಾರು 14.5 ಲಕ್ಷ ಕೋಟಿಯಿಂದ 20 ಲಕ್ಷ ಕೋಟಿವರೆಗೂ ಸಾಲ ಮನ್ನಾ ಮಾಡಿದ್ದಾರೆ. ಯಾರ ತೆರಿಗೆ ದುಡ್ಡದು? ನಮ್ಮ ದುಡ್ಡು ರೀ. ನೀವು ತೆರಿಗೆ ಕೊಟ್ಟಂತ ದುಡ್ಡಿನಿಂದ ಇವತ್ತು ಕಾರ್ಪೊರೇಟ್ ಕಂಪನಿಗಳು ತೆರಿಗೆ ಮನ್ನಾ ಮಾಡ್ತಾ ಇದ್ದಾರೆ, ಸೂಟ್ ಮಾಡ್ತಾ ಇದ್ದಾರೆ ಸಾಲ. ಅವ್ರು ಸಾಲ ಸೂಟ್ ಮಾಡ್ತಾ ಇದ್ದಾರೆ. ಇವತ್ತು ಒಂದು ನಾವು ಹೇಳ್ತೇವೆ, ಈ 100 ಕೋಟಿ ರೂಪಾಯಿ ಸಂಪತ್ತಿನ ಆಸ್ತಿ ಅನ್ನದಾರ ನಮ್ಮ ದೇಶದ ಜನ, ಅವರಿಗೆ ಬರೀ 2% ಎಷ್ಟು? 2% ನೀವು ತೆರಿಗೆ ಹಾಕಿದ್ರ, ಆದಾಯ ಕರ ಇದು ಟ್ಯಾಕ್ಸ್ ಅಂತ ಅವ್ರಿಗೆ ಹಾಕಿದ್ರಿ ಅಂತಂದ್ರ ಸುಮಾರು 34 ಲಕ್ಷ ಕೋಟಿ ಆಗ್ತದೆ. ಎಷ್ಟು? ಒಂದು ವರ್ಷಕ್ಕೆ 34 ಲಕ್ಷ ಕೋಟಿ. ಹಂಗಾದ್ರೆ ನಮಗೆ ಕೊಡ್ಬೇಕಾಗಿದ್ದು ಎಷ್ಟು? ಸುಮಾರು 70-80 ಸಾವಿರ ಕೋಟಿ. ಎಲ್ಲಿ ನೋಡ್ರಿ, ಅವ್ರಿಗೆ ಆ ರೀತಿಯಾದಂಥ ಒಂದು ಸಹಾಯ ನೀವು ಬಂಡವಾಳಶಾಹಿಗೆ ಮಾಡ್ತಾ ಇದ್ದೀರಿ ಮೋದಿಯವರೇ. ನಾವೆಲ್ಲ ಬಡ ಜನ ನಿಮಗೆ ಕಣ್ಣಿಗೆ ಕಾಣಿಸ್ತೇವೆ ಇಲ್ಲ ಅಂತ ಕೇಳಬೇಕಾಗಿದ್ದು. ಅದಕ್ಕೆ ಮೋದಿಯವರು 10 ವರ್ಷಗಳವರೆಗೆ
ಈ ದೇಶದಲ್ಲಿ ಏನು ಕಡದು ಕಟ್ಟಿ ಹಾಕಲಿಲ್ಲ, ಬಡವರಿಗೆ ಏನು ಸಹಾಯ ಮಾಡಲಿಲ್ಲ. ಹಾಗಾಗಿ ಈಗ ಚುನಾವಣೆ ಬಂದಿದೆ, 2024ರಲ್ಲಿ ಚುನಾವಣೆ ಬಂದಿದೆ. ವೋಟ್ ಕೊಡ್ರಿ ಅಂತ ಕೇಳಿಕ್ ಬರ್ಬೇಕಾಗ್ಯದ. ಮುಖ ಇಲ್ಲ ಅವ್ರಿಗೆ. ನಾವು ಇಂತಿಂಥದ್ದು ಮಾಡೇವೆ, ನಮ್ಗೆ ವೋಟ್ ಕೊಡ್ರಿ ಅಂತ ಕೇಳ್ಬೇಕಲ್ಲ. ಈ ದೇಶದ ಜನರಿಗೆ ನಾನು ಇಂತಿಂಥದ್ದು ಬೆಲೆ ಏರಿಕೆ ಕಡಿಮೆ ಮಾಡಿದ್ದೇನೆ, ಅವ್ರ ವೇತನ ಹೆಚ್ಚಿಗೆ ಮಾಡಿದ್ದೇನೆ, ರೈತರಿಗೆ ದ್ವಿಗುಣ ಲಾಭ ಕೊಟ್ಟಿದ್ದೀನಿ, ಹೊರಗಿನ ದೇಶದಾಗ ಏನು ದುಡ್ಡು ಇಟ್ಟಿದ್ರು ಆ ಜನರದು ಆ ದುಡ್ಡು ತೊಗೊಂಬಂದು ಕಪ್ಪು ಹಣ ತಂದು ಈ ದೇಶದ ಪ್ರತಿಯೊಂದು ಕುಟುಂಬಗಳಿಗೆ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಿ. ಯಾವುದು ಕೊಟ್ರಿ ಮಹಾಶಯರೇ? ನರೇಂದ್ರ ಮೋದಿ ಅವರೇ ಒಂದು ಕುಟುಂಬಕ್ಕೆ 15 ಲಕ್ಷ ಕೊಟ್ಟಿದ್ದೀವಿ ಅಂತ ಹೇಳಿದ್ರಿ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಿ. ಹಂಗಾದ್ರೆ ಯಾವ ಬೇಡಿಕೆ ನೀವು ಈಡೇರಿಸಿದ್ರಿ ಮೋದಿ ಅವರೇ? ಇದನ್ನು ನಾವು ಕೇಳಬೇಕಾಗ್ಯದ. ಚುನಾವಣೆ ಬಂದ ಕೂಡಲೇ ಇನ್ನು ಮತದಾರ ಇದು ಕೇಳ್ತಾರ ಬಾ ಅಂತೇಳಿ ಏನು ಮಾಡ್ಯಾರ? ಈಗ ನಾನು ಅಲ್ಲಿ ರಾಮನ ಗುಡಿ ಕಟ್ಟೀನಿ, ಆ ರಾಮನ ಮೂರ್ತಿ ಒಯ್ದು ಅಲ್ಲಿ ಕುಂದರ್ಸೀನಿ ಅಂತೇಳಿ ಇವತ್ತು ಇಡೀ ಎಲ್ಲ ಟಿವಿಗಳು ಖರೀದಿ ಮಾಡಿ ಅರೇ ರಾಮ 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 ಅಂತೇಳಿ ತಿಂಗಳಾನಗಟ್ಲೆ ಟಿವಿಗಳಿಗೆ ಹೇಳಿಸಿ ಅದಕ್ಕೆ ನರೇಂದ್ರ ಮೋದಿ ಅವರು ರಾಮ ಕುಂದರ್ಸಾರಪ್ಪ, ಅದಕ್ಕೆ ವೋಟ್ ಹಾಕೋನು ಅಂತ ಅನ್ನೋ ರೀತಿಯೊಳಗೆ ಇವತ್ತು ವ್ಯವಸ್ಥೆ ನಿರ್ಮಾಣ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಮೋದಿ. ಆದ್ರೆ ಇವ್ರ ತಂತ್ರಗಾರಿಕೆ ನಾವು ತಿಳ್ಕೊಬೇಕಾಗಿದೆ. ಆಯ್ತ ಬನ್ನಿ, ರಾಮನ ಗುಡಿ ಕಟ್ಟಿದ್ವಿ, ನಮ್ಮ ಊರುಗಳನ್ನು ರಾಮಗಳದಾರ, ಲಕ್ಷ್ಮಣನೂ ಅದಾನ, ಇವತ್ತು ಹಣವಪ್ಪನೂ ಅದಾನ. ಆ ಗುಡಿಗಳಿಗೆ ನಾವು ಹೋಗ್ತೀವಿ, ನಮ್ಮ ಮನೆಗಳದಾಗೂ ದೇವ್ರುಗಳದಾವ, ಅಲ್ಲಿನೂ ನಾವು ಪೂಜೆ ಮಾಡ್ತೀವಿ. ಇವತ್ತು ಅಯೋಧ್ಯೆದಾಗ ಒಂದು ಗುಡಿ ಕಟ್ಟಿದ ಕೂಡಲೇ ಅಲ್ಲಿ ಹೋಗಿ ನಾವು ಪೂಜೆ ಮಾಡಿದ್ರೆ ನಾವು ಏನು ಶ್ರೀಮಂತರಾಗಂಗಿಲ್ಲ. ಆದ್ರೆ ನಮ್ಮ ದೇವ್ರುಗಳು ಎಲ್ಲದಾವ? ನಮ್ಮ ದೇವರುಗಳು ವಿಧಾನಸೌಧದಾಗ ಅದಾವ, ನಮ್ಮ ದೇವರುಗಳು ಪಾರ್ಲಿಮೆಂಟ್ನಾಗ ಅದಾವ. ನಾವೇನು ವೋಟ್ ಹಾಕಿ ಕಳಿಸಿವಲ್ಲ ಅದೇ ಕಳ್ರೆ ನಮ್ಮ ದೇವರುಗಳು. ನಮಗೆ ವರ ಕೊಡೋ ದೇವರುಗಳು ಅವು, ನಮ್ಗೆ ವರ ಕೊಡವು ಈ ಕಳ್ರು. ಮೂರು ದೇವ್ರು ಹಾಕಿ ಕೂತಾರ ಅಲ್ಲಿ ಪಾರ್ಲಿಮೆಂಟ್ನಾಗ, ವಿಧಾನಸೌಧದಾಗ. ಆ ದೇವ್ರುಗಳಿಗೆ ನಾವು ಕೇಳ್ಬೇಕಾಗ್ಯದ, ಏನು ಮಾಡಿದ್ರಪ್ಪ ನಮಗ? ಇಷ್ಟೆಲ್ಲ ಕಷ್ಟಪಟ್ಟು ನಾವು ಕೊಳಚೆ ನಿರ್ಮೂಲನೆ ಮಾಡ್ತಾ ಇದ್ದೀವಿ, ನಮಗೇನು ಕೊಟ್ಟಿನಿ ಅಂತ ಕೇಳ್ಬೇಕಾಗ್ಯದ. ಅದಕ್ಕೆ ಅವ ಇರ್ತ ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಬಾಬ್ರಿ ಮಸೀದಿ ಇತ್ತು, ಅದು 500 ವರ್ಷದ ಹಿಂದೆ ಕೆಡವಿದ್ರು. ಅದಕ್ಕೆ ಮುಸಲ್ಮಾನರು ಅಲ್ಲಿ ಮಸೀದಿ ಕಟ್ಟಿದ್ರು, ಅದನ್ನ ಕೆಡವಿ ನಾ ಈಗ ರಾಮನ ಗುಡಿ ಕಟ್ಟಿನಿ, ಅದಕ್ಕೆ ನಾನು ವೋಟ್ ಹಾಕ್ತೀನಿ ಅಂತ ಬರಕತ್ತ. ಇದು ನ್ಯಾಯವಾದ ಮಾತ? ನಾವು ಹಿಂದೂ ಮುಸ್ಲಿಂ ಎಷ್ಟು ಅಣ್ತಂದಿರಾಗಿ ಬಾಳಾಕತ್ತೀವ್ರಿ. ರಂಜಾನ್ ಬರ್ತಂದ್ರೆ ಪಾಪ ಎಲ್ಲ ನಮ್ಗೆ ಕರ್ಕೊಂಡೋಗಿ ಸುರ್ಕೊಂಬ ಕೊಡಿಸ್ತಾರೆ, ಅವ್ರ ಮನ್ಯಾಗ ಊಟ ಮಾಡಿಸ್ತಾರೆ. ನಮ್ಮ ಮನ್ಯಾಗ ಹಬ್ಬ ಹುಂಡಿ ಬಂದು ಅಂದ್ರೆ ಆ ಮುಸಲ್ಮಾನ ಬಂಧುಗಳಿಗೆ ನಮ್ಮ ಮನೆಗೆ ಕರ್ಕೊಂಡು ಉಗಾದಿ ಹಬ್ಬ ಬಂದು ಅಂದ್ರೆ ನಾವು ಬೇವು ಕೊಡಿಸ್ತೀವಿ. ಇಷ್ಟು ಚಂದ ನಾವು ಅನ್ಯೋನ್ಯವಾಗಿದ್ದೀವಿ. ಆದ್ರೆ ಈ ಕಳ್ಳರು ಹಿಂದೂ ಮುಸ್ಲಿಂ ಜಗಳ ಹಚ್ಚಿ ಇವತ್ತು ಒಟ್ಟು ದೇಶದ ಆದಾಯ ಏನದಲ್ಲ ಲೂಟಿ ಮಾಡ್ಲಿಕ್ಕೆ ಹಚ್ಚಿದಾರ ಅವರು. ಹೇಳ್ರಿ, ಅದೇನೋ ಒಬ್ಬನೇ ಮಾತಾಡಬಾರ್ದು. ನಾವು ಈಗಾಗಲೇ ಮಹಾನಗರ ಪಾಲಿಕೆಯಲ್ಲಿ ದುಡಿಯಾಕತ್ತ ಒಂದು ಏನಿಲ್ಲ ಒಂದು 14-15 ವರ್ಷ ಆಯ್ತು. ಯಾಕಂದ್ರೆ ಗುತ್ತಿಗೆ ಪದ್ಧತಿ ಮೇಲೆ ದುಡಿಯಾಕತ್ತೆ. ನಾವು ಸರ್ಕಾರಕ್ಕೆ ಎಷ್ಟೋ ಸಲ ಮನವಿ ಕೊಟ್ಟೇವಿ, ನಮ್ಮ ಗುತ್ತಿಗೆ ಪದ್ಧತಿ ರದ್ದು ಮಾಡ್ರಿ, ನೇರ ಪಾವತಿ ಮಾಡ್ರಿ ಅಥವಾ ಕಾಯಮತಿ ಮಾಡ್ರಿ ಅಂತ. ಅದಕ್ಕೆ ಸರ್ಕಾರ ಕಡೆ ಗಮನಕ್ಕೆ ಕೊಡತ್ತಿಲ್ಲ. ಯಾಕಂದ್ರೆ ಕಸ ಹುಡುಗರನ್ನ ಅಷ್ಟೇ ಪರ್ಮನೆಂಟ್ ಮಾಡಿದ್ರು. ಆದ್ರೆ ನಾವು ಏನಂತಲ್ಲ, ಇಲ್ಲಿ ಗಂಡಾಳುಗಳದ್ದು ಏನು ಪರ್ಮನೆಂಟ್ ಪೌರ ಕಾರ್ಮಿಕರೆಲ್ಲ ನೀವು ಇದು ಕಸ ಹುಡುಗಂಗಿಲ್ಲ. ಕಸ ಹುಡುಗರು ಅಷ್ಟೇ ಪೌರ ಕಾರ್ಮಿಕರು. ನೀವು ಮೋಟರ್ಸ್ ಅದಿರಿ, ನೀವು ಸೂಪರ್ವೈಸರ್ ಅದಿರಿ, ನೀವು ಕ್ಲೀನರ್ ಅದಿರಿ, ನೀವು ಡ್ರೈವರ್ ಅದಿರಿ ಅಂತ ಹೇಳಿದ ನಮ್ಮನ್ನು ಪರ್ಮನೆಂಟ್ ಮಾಡಲಾರದೆ ವಂಚಿತ ಮಾಡ್ಯಾರ. ಆದರೂ ನಾವು ಈಗ ಮಾನ್ಯ ನಮ್ಮ ರಾಜ್ಯ ಸರ್ಕಾರದಿಂದ ಏನೋ ಒಂದು ಆದೇಶ, ಇದು ಏನೋ ಒಂದು ಸರ್ಕ್ಯುಲರ್ ಬಂದಿತ್ತು. ಏನೋ ಇಲ್ಲಿ ಎಟ್ಟೆರಡು ಮಾಹಿತಿ ಅಂದ್ರೆ ಯಾರ್ಯಾರೋ ಗುತ್ತಿಗೆ ಮ್ಯಾಗ ದುಡಿತಾರೆ, ಯಾರು ಡ್ರೈವರ್ ಎಷ್ಟು ಮಂದಿ ಇದಾರೆ, ಕ್ಲೀನರ್ ಎಷ್ಟು ಮಂದಿ ಇದಾರೆ, ಸೂಪರ್ವೈಸರ್ ಎಷ್ಟು ಮಂದಿ ಇದಾರೆ, ಎಲ್ಲರೂ ಮಾಹಿತಿ ಕೊಡುತ್ತಂದು ಸರ್ಕಾರ ಮಾಹಿತಿ ಕೇಳಿತ್ತು. ಆ ಮಾಹಿತಿಯನ್ನು ನಾವು ಈಗ ಆಯುಕ್ತರಾಗಿ ಮೊನ್ನೆ ನಾವು ಕೊಟ್ಟು ಭೇಟಿಯಾಗಿ ಹೇಳೇವಿ, ಸರ್ ಹಿಂಗೆ ಮಾಹಿತಿ ಕೇಳ್ಯಾರ ಸರ್, ನೀವು ಸ್ವಲ್ಪ ಮಾಹಿತಿ ಕೊಟ್ಟಿರ್ತೀವಿ. ಆದ್ರೂ ಆಯಿತು ಆಯುಕ್ತರು ಏನಾರ ಆಯ್ತು ನಾವು ಕಳಿಸ್ತೇವೆ ತಂದ್ರೆ. ಮತ್ತು ಈಗಾಗಲೇ ನಾವು ರಾಜ್ಯ ಸರ್ಕಾರಕ್ಕೆ ನಾವು ಏನು ಕೇಳ್ಕೊಬೇಕಂತಪ್ಪ ಅಂದ್ರೆ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿರಿ. ಯಾಕಂದ್ರೆ ಗುತ್ತಿಗೆ ಪದ್ಧತಿ ರದ್ದು ಮಾಡಿರೋದ್ರಿಂದ ಅವ್ರು ಕಟ್ಟುವಂಥ GST ಹಣದಿಂದ ನಮ್ಮದು 4 ತಿಂಗಳು ಪಗಾರ ಆಗ್ತೈತಿ. ಆ 4 ತಿಂಗಳು ಪಗಾರದ ಏನು GST ಏನಿರ್ತಲ್ಲ ಅದನ್ನೆಲ್ಲ ಗುತ್ತಿಗೆದಾರರಿಗೆ ಜೇಬಿಗೆ ಹೋಗ್ತೈತಿ. ಅದ್ರ ಸಲುವಾಗಿ ನಾವು ನಗರ ಸ್ಥಳದಿಂದ ರಾಜ್ಯ ಸರ್ಕಾರಕ್ಕೆ ಏನು ಕೇಳ್ಕೊತೇವೆ ಅಂದ್ರೆ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ನಮ್ಮನ್ನು ನೇರ ಪಾವತಿ ಅಥವಾ ಕಾಯಮತಿ ಮಾಡಿರ್ತಂತ ಈ ಮೂಲಕ ಇಲ್ಲಿ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಡಕ್ಕೆ ಬಂದಿದ್ದೀವಿ. ಇದ್ರ ಬಗ್ಗೆ ಅಧಿಕಾರಿಗಳು ಮಾನ್ಯ ಮನವಿ ಕೊಟ್ಟಿರತ್ತ ಏನ ಪಗಾರ ಬಗ್ಗೆ ಅಂತ ಮನವಿ ಕೊಟ್ಟೇವಿ. ಆದ್ರೆ ಏನಂತೆ ಆಯುಕ್ತರು ಊರಾಗಿದ್ದಿದ್ದಿಲ್ಲ, ಏನೋ ಟ್ರೈನಿಂಗ್ ತಂದು ಹೋಗಿದ್ರು. ಆದ್ರೆ ಅವ್ರಿಗೆ ನಾವು ಮನವಿ ಕೊಟ್ಟು ಫೋನ್ ಹಚ್ಚಿ ಮಾತಾಡಿದೀವಿ.
ಆಯ್ತಪ್ಪ ನಾ ಬಂದ ಮ್ಯಾಗ ನಿಮ್ಗೆ ಸಮಸ್ಯೆ ಬಗೆಹರಿಸ್ತೀನಿ ಅಂದ್ರು. ಆದ್ರೆ ಇನ್ನೂ ತಗ ಸಮಸ್ಯೆ ಬಗೆಹರಿದಿಲ್ಲ. 4 ತಿಂಗಳಾಯ್ತು ಈಗ ಪಗಾರ ಇಲ್ಲ. ಮೊನ್ನೆ ಸಂಕ್ರಾಂತಿ ದೊಡ್ಡ ಹಬ್ಬ ಬಂದು ಮುಗಿದೋಯ್ತು. ಯಾಕಂದ್ರೆ ನಮ್ಮ ಮಕ್ಕಳು ಜಾತ್ರೆ ಮಾಡ್ತಾರೆ. ಜಾತ್ರೆ ಮಾಡಕ್ಕೆ ರೊಕ್ಕ ಬೇಕು ಬೇಡ, ಯಾಕಂದ್ರೆ ಅಲ್ಲಿ ಚಿಕ್ಕರಗಾಣ್ಯಾಗ ಕುಂದಿರ್ಬೇಕು, ಅಲ್ಲಿ ಕುಂದಿರ್ಬೇಕು ಅನ್ನೋಕೆ ರೊಕ್ಕರೇ ಬೇಕಲ್ಲ. ಬೇರೆ ಅವರು ಅಧಿಕಾರಿಗಳು ತಿಂಗಳ ಪಗಾರ ಆಗ್ತಾರ, ಅವ್ರ ಮಕ್ಳುಗಳೆಲ್ಲ ಚಿಕ್ಕರಗಾಣ್ಯಾಗ ಕೂತು ಏನು ಆಟ ಆಡ್ತಾವ್ರ. ನಮ್ಮ ಮಕ್ಳಿಗೂ ಮನ್ಯಾಗ ಕೂತು ಆಟ ಆಡಕತ್ತಾವ. ಅದಕ್ಕೆ ನಾವು ಈಗಾಗಲೇ ಆಯುಕ್ತರಿಗೆ ಅಥವಾ ಇವರಿಗೆ ನಮ್ಮ ಅಧಿಕಾರಿಗಳಿಗೆ ಕೇಳೀವಿ, ಸರ್ ಪಗಾರ ಹಾಕ್ರಿ 4 ತಿಂಗಳತ್ತು ಮನವಿ ಮಾಡಕ್ಕೆ. ಓಕೆ, ನಿಮ್ಮ ಹೆಸರು? ದಯಾನಂದ್. ಸಂಘ ಏನದ ಬಿಜಾಪುರ ಒಳಗೆ ಕಳೆದ 50 ವರ್ಷದಿಂದ ಈ ಸಂಘ ಅದ. ಅದಕ್ಕೆ ಏನದ ಈ ಹೆಣ್ಮಕ್ಳಿಗೆ ಎಷ್ಟು ತೊಂದರೆ ಅದ ಅನ್ನೋದು ನಾವು ಹೆಣ್ಮಕ್ಳಾಗಿ ನಾವು ಪರಿಗಣಿಸ್ಬೇಕಾಗ್ತದೆ. ಮುಂಜಾನೆ 5 ಗಂಟೆಗೆ ಇವ್ರು ಕಸ ಹೊಡಕ್ಲಕ್ಕೆ ಹೋಗ್ಬೇಕು, 1 ಗಂಟೆಗೆ ಒಂದು ಸ್ವಲ್ಪ ಹಾಜರಿ ಕೊಡಬೇಕು, ಮತ್ತು 1 ತಾಸು 2 ತಾಸು ಬಿಟ್ಟು ಮತ್ತೆ 2 ಗಂಟೆಗೆ ಕೆಲ್ಸಕ್ಕೆ ಹೋಗಬೇಕು, 5 ಗಂಟೆಗೆ ಇನ್ನೊಂದು ಸ್ವಲ್ಪ ಹಾಜರಿ ಕೊಡ್ಬೇಕಂದ್ರೆ ಹೆಣ್ಮಕ್ಳು ಮನ್ಯಾಗ ಯಾವಾಗ ಇರಬೇಕು, ಕೆಲಸ ಯಾವಾಗ ಇರಬೇಕು. ಅದ್ರ ಮೇಲಾಗಿ 4 ತಿಂಗಳ ತನಕ ಪೇಮೆಂಟ್ ಕೊಡ್ಲಿಕ್ಕಂದ್ರೆ ಅವ್ರ ಮಕ್ಕಳ ಗತಿ ಏನು, ಅವ್ರ ಶಿಕ್ಷಣ ಏನು, ಅವ್ರ ಆರೋಗ್ಯ ಏನು, ಅವ್ರ ಆಹಾರ ಏನು, ಅದು ಅವರೆಲ್ಲ ಬಡ ಜನರೊಳಗೆ ವಾಸ ಮಾಡ್ಲಕತ್ತಾರ. ಅದ್ರೊಳಗೆ ಮತ್ತು ಅವ್ರದ್ದು EFI ಅವ್ರಿಗೆ ಆ್ಯಕ್ಚುಲಿ ಇವ್ರು ಹೆಣ್ಮಕ್ಳಿಗೆ ಎಷ್ಟು ಪೇಮೆಂಟ್ ಅದ ಅನ್ನೋದೇ ಗೊತ್ತಿಲ್ಲ. ಅವ್ರು 13,000 ಅದ, 14,000 ಅದ, ಇವ್ರ ಕೈಯಾಗ ಎಷ್ಟು ಹಾಜರಿ ಹಾಕ್ತಾರೆ ಅನ್ನೋದೇ ಗೊತ್ತಿಲ್ಲ. ಮುನ್ಸಿಪಾಲ್ಟಿ ಒಳಗೆ ಅವ್ಯವಹಾರ ಏನದ ತುಂಬ ತುಳಕ್ಲಾಕತ್ತದ. ಯಾಕೆ ತುಳಕ್ಲಾಕತ್ತದ ಅಂತಿಸಿನಂದ್ರೆ ಇವ್ರಿಗೆ ಒಂದು ದಿವ್ಸದಿಂದ 300 400 ಅಂದ್ರೆ 1-2 ದಿವ್ಸ ಹಾಜರಿ ಗ್ಯಾಪ್ ಹಾಕಿದ್ರೆ ಇವ್ರಿಗೆ ಪೇಮೆಂಟ್ ಕೊಡೋದಿಲ್ಲ, EFI ಕೊಡೋದಿಲ್ಲ. ಅದ್ರ ಮೇಲೆ ಏನದ ಗುತ್ತಿಗೆ ಆಧಾರ ಮೇಲೆ ಏನದ ಇವ್ರಿಗೆ ಕೆಲಸ ತಗೋತಾರೆ. ಆ ಗುತ್ತಿಗೆ ಆಧಾರವನ್ನು ನಿಲ್ಲಿಸ್ಬೇಕು. ಆ ಗುತ್ತಿಗೆ ಆಧಾರ ಇವ್ರು ಮುನ್ಸಿಪಾಲ್ಟಿ ಅವರು ಗುತ್ತಿಗೆ ಆಧಾರದವ್ರಿಗೆ ಪೇಮೆಂಟ್ ಮಾಡಿಲ್ಲ ಅಂತಾರೆ, ಅವ್ರು ಇವ್ರಿಗೆ ಪೇಮೆಂಟ್ ಮಾಡಿಲ್ಲ ಅಂದ್ರೆ ಇದ್ರೊಳಗೆ ಯಾರು ಹೊಣೆಗಾರ ಅಂತ ಇರ್ತಾರೆ, ಇದು ಮುನ್ಸಿಪಾಲ್ಟಿ ಕಮಿಷನರು DC ಅವರೇ ಹೊಣೆಗಾರ ಆಗ್ತಾರೆ. ಇವತ್ತಿನ ದಿವಸ ಏನದ ನಾವು ಅವ್ರಿಗೆ ಎಚ್ಚರಿಕೆ ಗಂಟೆ ಕೊಡ್ಲಾಕ್ ಬಂದೀವಿ. ಏನಂತಂದ್ರೆ ಇನ್ನೂ ಒಂದು 1ನೇ ತಾರೀಕಿನ ಒಳಗೆ 4 ತಿಂಗಳದು ಪೇಮೆಂಟ್ ಏನದ ಒಂದೇ ಟೈಮ್ ಆಗಬೇಕು. ಯಾಕಂದ್ರೆ 1 ತಿಂಗಳು 2 ತಿಂಗಳ ಪೇಮೆಂಟ್ ಹಾಕಿದ್ರೆ ಅವ್ರಿಗೆ ಸಾಲುದಿಲ್ಲ. ಅಟ್ ಎ ಟೈಮ್ 4 ತಿಂಗಳದು 12,000 ಅಂದ್ರೆ 4 ತಿಂಗಳ ಪೇಮೆಂಟ್ ಅಂದ್ರೆ 50,000 ಗಟ್ಟಲೆ ಪೇಮೆಂಟ್ ಆಗ್ತದೆ. ಅದು ಏಕಕಾಲಕ್ಕೆ ಇಲ್ಲಾಂದ್ರೆ 2 ಭಾಗ ಮಾಡಿ ಇಡೀ ಒಂದೇ ತಿಂಗಳೊಳಗೆ ಒಂದು ಸರ್ತಿ 25,000 ಒಂದು ಸರ್ತಿ 25,000 ರೂಪಾಯಿ ಪೇಮೆಂಟ್ ಹಾಕಿದ್ರೆ ಸರಿಯಾಗ. ಇಲ್ಲಾಂದ್ರೆ ನಾವೇನದು ಅನಿರ್ದಿಷ್ಟವಾದಂಥ ಹೋರಾಟ ಹಮ್ಮಿಕೊಳ್ಳಬೇಕಾಗ್ತದೆ. ಎಲ್ಲ ಕೆಲಸ ಸ್ಥಗಿತ ಮಾಡಿ ಈಗ ಅವರು ಮೊನ್ನೆ ಮಾಡೋರಿದ್ರೆ ಖರೆ 26 ಜನವರಿ ಅದ ನಮ್ಮ ಗಣರಾಜ್ಯೋತ್ಸವ ಆಗಿದ ತಕ್ಷಣನೇ ನಾವು ಇವು ಎಲ್ಲ ಇನ್ನು ಎಷ್ಟು ಉದಾರಷ್ಟು ಮಂದಿಗೆ ತಗೊಂಡು ಆ ಮುನ್ಸಿಪಾಲ್ಟಿ ಬೀಗ ಹಾಕುದು ಖಚಿತ ಅನ್ಕೇಶನ್ ಈ ಸಂದರ್ಭವಾಗಿ ನಾ ಕೇಳ್ಕೊಳಕ್ ಇಷ್ಟ. ಇದ್ರ ಬಗ್ಗೆ ಅಧಿಕಾರಿಗಳು ಏನಂತಾರೆ? ಏನು ಅನ್ನೋದಿಲ್ಲ. ಅವ್ರು ಏನಂತಾರೆ, ಈಗ ಯಾರಿಗ ಟೆಂಡರ್ ಕೊಟ್ರಲ್ಲ ಅವ್ರಿಗ ಇವ್ರು ಮುನ್ಸಿಪಾಲ್ಟಿ ಅವ್ರಿಗೆ ಹಣ ಕೊಟ್ಟಿಲ್ಲ ಅಂತಾರ. ಅವ್ರು ನಾವೆಲ್ಲಿಂದ ಅವ್ರು ಮುನ್ಸಿಪಾಲ್ಟಿ ಒಳಗೆ ಹಣನೇ ಇಲ್ಲ, ನಾವ್ ಎಲ್ಲಿಂದ ಹಣ ಕೊಡೋಣ ಅಂತಾರ. ಮುನ್ಸಿಪಾಲ್ಟಿ ಒಳಗೆ ಹಣ ಇರ್ಲಿಕ್ಕಂದ್ರೆ ಇವ್ರ ಕೆಲಸ ಹೆಂಗ್ ಮಾಡ್ಬೇಕು? ಅವ್ರದ್ದು ಒಂದೇ 1 ತಿಂಗಳದ ಪೇಮೆಂಟ್ ಆಗ್ಲಿಕ್ಕಂದ್ರೆ ಅವ್ರು ಸುಮ್ಕೊಂಡಿರ್ತಾರೇನ? ಆಫೀಸರ್ ನಮ್ಮ ಪೇಮೆಂಟ್ 60,000 70,000 1 ಲಕ್ಷ ಗಟ್ಟಲೆ ಪೇಮೆಂಟ್ ಇರ್ತದೆ. ಇವ್ರಿಗೆ ಎಣಿಮೆಣಿ ಕೊಡೋದು 12,000 ರೂಪಾಯಿ. ಅದರೊಳಗೂ ಮತ್ತೆ 1-2-3 ಕಾಡ ಆಯ್ತಂದ್ರೆ 10,000 ರೂಪಾಯಿ. ಆ 10,000 ಅಂದ್ರೆ 3-4 ತಿಂಗಳದ್ದು ಪೇಮೆಂಟ್ ಕೊಡ್ಲಿಕ್ಕಂದ್ರೆ ಮತ್ತೆ ಸಾಲ ಮಾಡೋದು, ಸೂಲ ಮಾಡೋದು, ಬಡ್ಡಿಲಿ ಸಾಲ ತೆಗೆಯೋದು, ಇಲ್ಲಿ ತೆಗೆಯೋದು, ಅಲ್ಲಿ ತೆಗೆಯೋದು. ಯಾರಿಗಾರ ಇನ್ನೂ ಇದ್ದವ್ರಿಗೆ ಯಾರು ಕೊಡ್ತಾರೆ, ಬಡವ್ರಿಗೆ ಯಾರು ಇದು ಮಾಡಬೇಕು, ಸ್ಪಂದಿಸ್ಬೇಕು ಹೇಳ್ರಿ. ಅವ್ರು ಒಂದೊಂದು ದಿವ್ಸ ಗಂಜಿ ಕುಡೋದಕ್ಕೆ ಮಣ್ಕೋಬೇಕಂತ ಪರಿಸ್ಥಿತಿ ಬರ್ತದೆ ಹೆಣ್ಮಕ್ಳಿಗೆ. ಈಗ ಎಷ್ಟು ಪೇಮೆಂಟ್ ಎಷ್ಟು ಜನಕ್ಕೆ ಪೇಮೆಂಟ್ ಕೊಟ್ಟಿಲ್ರಿ? ಎಷ್ಟು ಗುತ್ತಿಗೆ ಆಧಾರ ಮೇಲೆ ಎಷ್ಟು ಜನ ಅದಾರ ಅನ್ನೋದು 150 ಮಂದಿ ಅದಾರ. 200 ಮೇಲೆ ಆಗಿರ್ತದೆ. ಅದು ಅಷ್ಟು ಮಂದಿಗೆ ಪೇಮೆಂಟ್ ಆಗಿಲ್ಲ. ಅಷ್ಟು ಮಂದಿದು ಪೇಮೆಂಟ್ ಆಗ್ಬೇಕಂದ್ರೆ ಮುನ್ಸಿಪಾಲ್ಟಿ ಅವ್ರ ಮೇಲೆ ಹಾಕ್ತಾರೆ. ಯಾರ ಮೇಲೆ? ಅವ್ರ ಮುನ್ಸಿಪಾಲ್ಟಿ ಮೇಲೆ ಹಾಕ್ತಾರೆ. ನಮ್ಗೆ ಇದು ಕೊಟ್ಟಿಲ್ಲ. ಮುನ್ಸಿಪಾಲ್ಟಿ ಅವ್ರು ಏನಂತಾರೆ, ಮುನ್ಸಿಪಾಲ್ಟಿ ಒಳಗೆ ಹಣನೇ ಇಲ್ಲ, ಎಲ್ಲಿ ಕೊಡೋಣ? ಮುನ್ಸಿಪಾಲ್ಟಿ ಒಳಗೆ ಹಣ ಇರ್ಲಿಕ್ಕಂದ್ರೆ ಈ ಹೆಣ್ಮಕ್ಳು ಯಾಕೆ ಬಲಿ ಆಗ್ಬೇಕು? ಅವ್ರ ಕಡೆ ಯಾಕೆ ಕೆಲಸ ತಗೋಬೇಕು? ಸ್ವಚ್ಛ ಮಾಡ್ಬೇಕಂದ್ರೆ ನೀವು ಒಂದೇ ದಿವಸ ನಿಮ್ಮ ಹೆಂಡ್ರಕ್ಕೆ ತಗೊಂಡು ಬಂದು ಕಸ ಹೊಡಕ್ಲಕ್ಕೆ ಹಚ್ಚಿರಿ, ನಾವು ಒಂದೇ ದಿವಸ 12,000 ರೂಪಾಯಿ ಪೇಮೆಂಟ್ ಕೊಡ್ತೀವಿ. ಎಲ್ಲಾರು ಗೊಳೆ ಮಾಡಿ ನಿಮ್ಮ ಹೆಂಡ್ರಿಗೆ ಒಂದೇ ದಿವಸ ರೋಡಿಗೆ ಕಳಿಸ್ರಿ. ಹೌದು ಅಂತೀವಿ ನಾವು. ಈಗ ಪೇಮೆಂಟ್ ಕೊಡುತ್ತಾಗ ಏನ್ ಕೆಲಸ ಮಾಡ್ತೀರಾ ಅಥವಾ ಏನಿಲ್ಲ? 26 ಜನವರಿ ಅದ, ಅವ್ರಿಗೆ ಗಡುವು ಕೊಡ್ತೀವ್ರಿ. ಇನ್ನೊಂದು 1ನೇ ತಾರೀಕಿನ ಒಳಗಾಗಿ 1ನೇ ತಾರೀಕಿನ ತನಕ ನಾವು ಗಡುವು ಕೊಡ್ತೀವ್ರಿ. 7 ದಿವ್ಸಿನ ಗಡುವು ಕೊಡ್ತೀವ್ರಿ. ಈಗ ಮೊನ್ನೆ ಕೊಟ್ಟಾರ. ಈಗ ಇವತ್ತಿಗಾದ್ರೂ ಒಂದು 7 ದಿವ್ಸಿನ ಗಡುವು ಕೊಡ್ತೀವಿ. 7 ದಿವಸ ಒಳಗಾಗಿ ಮುನ್ಸಿಪಾಲ್ಟಿಯವರ 4 ತಿಂಗಳದ ಪೇಮೆಂಟ್ ಅಟ್ ಎ ಟೈಮ್ ಹಾಕಬೇಕು. ಇಲ್ಲಾಂದ್ರೆ 2 ತಿಂಗಳದಂತೂ ಒಂದೇ ಟೈಮ್ ಪೇಮೆಂಟ್ ಮಾಡಿದ್ರು ಸರಿ. ಇಲ್ಲಾಂದ್ರೆ ನಾವು ಮುನ್ಸಿಪಾಲ್ಟಿಗೆ ಬೀಗ ಹಾಕಿ ಅವ್ರಿಗೆ ಉಚ್ಚಿ ಒಯ್ಲಕ್ಕೂ ಬಿಡುದಿಲ್ರಿ ಅಧಿಕಾರಿಗಳಿಗೆ ರೀ. ನಾವು ಒಳಗಿನ ಅಧಿಕಾರಿ ಒಳಗೆ ಹೊರಗಿನ ನಾವೆಲ್ಲ ಹಂಗೆ 200 ಜನ ಏನಾದ್ರೆ ಅಲ್ಲಿ ಕುಂಡ್ರಸ್ತೀವಿ ಅನ್ಕಿಸಿನ. ಇದು ಯಾಕಂದ್ರೆ ಇವ್ರ ಪರವಾಗಿ ಹೇಳ್ತೀನಿ, ಕುಂಡಿರ್ತೀರೇನಿಲ್ಲಮ್ಮ? ಆಯ್ತು. ಯಾಕಂದ್ರೆ ಇಂಥವು ಸ್ಟ್ರಿಕ್ಟ್ಲಿ, ಯಾಕಂದ್ರೆ ಹಿಂದಕ್ಕೆ ಇಂಥ ಹೋರಾಟ ಮಾಡೇ ಇವತ್ತಿನ ದಿವ್ಸ ಇಲ್ಲಿ ತನಕ ಪಡ್ಕೊಳಕ್ ಸಾಧ್ಯ ಆಗ್ಯದ. ಮುಂದೂ ಏನದ ಹೋರಾಟ ಮುಂಚೂಣಿಗಳೊಳಗಿದ್ದು CIT ಯಾವತ್ತು ಇವ್ರ ಬೆಂಬಲ ಇರ್ತದೆ ಅಂತ ಹೇಳಿ. ನಿಮ್ಮ ಹೆಸರು ಮೇಡಮ್? ನಾವು ಸುರೇಖಾ ರಾಜಪೂತ್ರಿ, CIT ಸಹ ಕಾರ್ಯದರ್ಶಿ ಸುರೇಖಾ ರಾಜಪೂತ್ರಿ.
ಹೇಳ್ಬಿಡ್ರಿ ಮತ್ತೆ ಹೇಳ್ರಿ. ನಮ್ಗ್ ನಾಲ್ಕು ತಿಂಗಳಾಯ್ತ್ರಿ ಪಗಾರ ಇಲ್ಲ ಏನು ಇಲ್ರಿ. ನಮ್ ಮನಿ ಸಾಲ ಕೊಡೋದೇನ್ರಿ, ಹುಡುಗರ್ಗ್ ಸಾಲಿ ಫೀಸ್ ಅವು ಇವು ಎಲ್ಲಾ ಕೊಡ್ಬೇಕ್ರಿ. ನಾವ್ ಎಲ್ಲಿಂದ ಕೊಡ್ಬೇಕ್ರಿ? ಸಾಲದವ್ರ ಅನ್ಕರು ಕೊಡೋದ್ನು ಇಲ್ರಿ, ಬಡ್ಡಿದಂಗ್ ಕೊಡ್ತಾರ. ನಾವ್ ದುಡ್ದಿದ್ದೆಲ್ಲ ರೊಕ್ಕ ಅಲ್ಲೇ ತುಂಬೇಕ್ರಿ, ಮತ್ ನಾವ್ ತಿನ್ಬೇಕೇನ್ರಿ? ಎಷ್ಟು ವರ್ಷದಿಂದ ಮಾಡತ್ತೀರಿ ನೀವು? ನಾವೀಗ 5 ವರ್ಷ ಆಯ್ತಲ್ಲ. ನಾವ್ 5 ವರ್ಷ ಆಯ್ತಲ್ಲ. ನಾವ್ ಬಂದ್ ಈಗ 6ನೇ ವರ್ಷ ರನ್ನಿಂಗ್ ಐತ್ರಿ. ಈಗ ಪೇಮೆಂಟ್ ಬಗ್ಗೆ ಕೇಳಿದ್ರೆ ಏನಂತಾರೆ ಅಧಿಕಾರಿಗಳು? ಅವ್ರೇನ್ ಹಾಕ್ತಾರ್ರಿ, ಏನೋ ಹಾಕೋದಿಲ್ಲ ಆಗ್ಯಾರ ಅವ್ರ ಪಗಾರೇ. ಹಾಂ ರೀ. ಮತ್ ಈಗ ನಮ್ ಹುಡುಗರ್ ಸಾಲಿ ಫೀಸ್ ಅವು ಇವು ಹುಡುಗರ್ ನಾ ಆರಾಮ್ ತಪ್ಪಿ ಬಿದ್ರುನು ಅದಕ್ಕೆ ಏನು ಇದನ್ನೇ ಇಲ್ರಿ. ನಾವ್ ತಿನ್ಬೇಕಾರ ಏನ್ರಿ? ನೀವು ಬರೀ ಇಟ್ಟು ತಿಂಗಳ ಪಗಾರ ಅಂದ್ರೆ ನಮ್ಗೆ ದುಡಿಯೋದು ಇದ್ರ ಮೇಲೆ ಮತ್ ಬ್ಯಾರೆ ಎಲ್ಲೂ ಹೋಗಲ್ಲ ಮಾಡಲ್ರಿ. ಇದ್ರ ಮೇಲೆ ದುಡ್ಕೊಂತಿರ್ತೀವ್ರಿ ನಾವು. ಎಷ್ಟು ಜನಕ್ಕಿನ ಪೇಮೆಂಟ್ ಹಾಕಿಲ್ರಿ ಅವ್ರು? ಈ ಪೂರ್ತಿ ಟೆಂಡರ್ ಮೇ ಇಟ್ಟಿದ್ದೀವ್ರಿ, ಎಲ್ಲಾರ್ಗಿ ಒಟ್ಟು ಪೇಮೆಂಟೇ ಇಲ್ರಿ. ಓಕೆ, ನಿಮ್ಮ ಹೆಸರು ರೀ? ತಿಪ್ಪವಾರ. ಇವತ್ತು 24/1/2024ರಿಂದ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರ ನೇರ ವೇತನದಲ್ಲಿ ಬಳಸಬೇಕು ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ನಮಗೆ 15ರಿಂದ 20 ವರ್ಷಗಳವರೆಗೆ ಪೌರ ಕಾರ್ಮಿಕರಾಗಿ ನಾನಾ ಹೆಸರಿನಿಂದ ಕೆಲಸ ಮಾಡುತ್ತಿರುವಂಥ ಕಾರ್ಮಿಕರು ಇವತ್ತು ನಮ್ಮನ್ನು ನೇರ ವೇತನದಲ್ಲಿ ಮಾಡಬೇಕು ಮತ್ತು ಹಂತ ಹಂತವಾಗಿ ನ್ಯಾಯಮತಿಗೊಳಿಸಬೇಕು ಅಂತೇಳಿ ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ವಿ. ಅದರ ಜೊತೆಯಲ್ಲೇ ಇವತ್ತು ಸ್ಥಳೀಯ ಸಮಸ್ಯೆಗಳು ಅನೇಕ ವರ್ಷಗಳಿಂದ ಅನೇಕ ತಿಂಗಳಿಂದ ವೇತನ ಕೊಡದೆ ಇವತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ವಂಚಿಸ್ತಾ ಇದ್ದಾರೆ. 4 ತಿಂಗಳಿಂದ ವೇತನ ಆಗಿಲ್ಲ. ಅದಕ್ಕಾಗಿ ಅದನ್ನು ಕೂಡಲೇ ಮಾಡಬೇಕು. ಯಾಕಂದರೆ ನಾವು 17ನೇ ತಾರೀಕಿಗೆ ನಾವು ಅವರು ಮನವಿ ಕೊಟ್ಟಿದ್ದೆವು, ಅದಕ್ಕೆ ಯಾವುದೇ ಸ್ಪಂದನೆ ಇಲ್ಲ. ಅದಕ್ಕಾಗಿ ಇವತ್ತು ತಕ್ಷಣ ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ತೀನಿ. ಸರ್, ಇದ್ರ ಬಗ್ಗೆ ಅಧಿಕಾರಿಗಳು ಗಮನಕ್ಕೆ ತೊಗೊಂಬಂದಿರಿ, ಹೋಗಿದ್ರಿ, ಏನಂದ್ರೆ ಅಧಿಕಾರಿಗಳು? ಅವರು ಇನ್ನೂ ಸ್ಪಂದನೆ ಇಲ್ಲ. ಅದಕ್ಕಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದೀವಿ. ನಾವು ಒಂದ್ ವೇಳೆ ಅವರು ಮಾಡದೇ ಇದ್ರೆ ಮುಂಬರುವ ದಿನಗಳಲ್ಲಿ ಹೋರಾಟ ಮಾಡ್ತೀವಿ, ಕೆಲಸವನ್ನು ಸ್ಥಗಿತಗೊಳಿಸಿ ಹೋರಾಟ ಮಾಡ್ತೀವಿ. ಹಾಂ ರೀ. ಏನು ಇದ್ರ ಬಗ್ಗೆ ಇದನ್ನ ಮಾಡ್ತಾ ಇಲ್ಲ ಸರ್ ಅವರು? ಆ ಸ್ಪಂದನೆ ಇಲ್ಲ. ಹಾಂ ರೀ. ಅದಕ್ಕಾಗಿ ನಾವು ಏನು ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಇವತ್ತು ಹೋಗಿ ಭೇಟಿನೂ ಆಗಿ ಬಂದಿದ್ದೀರಿ ನೀವು? ಹೌದೌದು, ಭೇಟಿಯಾಗಿವಿ. ಹಾಂ ರೀ. ಅವ್ರಿಗೆಲ್ಲ ಗಮನಕ್ಕೆ ತಂದೀವಿ, ಆದ್ರೂ ಅವ್ರು ಏನೋ ಸ್ಪಂದನೆ ಇಲ್ಲ. ಹಾಂ ರೀ. ಅದಕ್ಕೇನೈತಿ, ಈಗ ನಾವು ಹಾಂ ರೀ, ಹೋರಾಟವನ್ನ ಮುಂದುವರಿಸ್ತೀವಿ. ಈಗೇನು ಕೆಲಸ ಅವ್ರು ಪೇಮೆಂಟ್ ಆಗೋತಾಗ ಕೆಲಸ ಮಾಡ್ತಿರೋ ಅಥವಾ ಇಲ್ಲ ಸರ್? ಇಲ್ಲ, ಈಗ ಇವತ್ತು ಶುರು ಮಾಡ್ತೀವಿ. ಅಂದ್ರೆ ಅವ್ರಿಗೆ ಜಿಲ್ಲಾಧಿಕಾರಿಗಳು ಹೇಳಿವಿ ಮಾತುಕತೆ ಕರೀರಿ ಅಂತೇಳಿ. ಕರೆದೇ ಇದ್ರೆ ನಮ್ಮ ಕೆಲಸ ಸ್ಥಗಿತಗೊಳಿಸಿ ಹೋರಾಟ ಮಾಡ್ತೀವಿ. ಓಕೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಣ ಅಂದ್ರಾಳ್, CIT ಪ್ರಧಾನ ಕಾರ್ಯದರ್ಶಿ ಹಾಗೂ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು ಇವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಎಲ್ಲ ಗುತ್ತಿಗೆ ಮುನ್ಸಿಪಲ್ ಕಾರ್ಮಿಕರು ನೇರ ಪಾವತಿ ಅಡಿಯಲ್ಲಿ ಸಮಾನ ವೇತನ ಜಾರಿಗೆ ಒತ್ತಾಯಿಸಿ ದಿನಾಂಕ 24/1/2024ರಿಂದ ಪ್ರತಿಭಟನೆ ನಡೆಸಿ ಸಲ್ಲಿಸಿದ ಮನವಿ ಪತ್ರ. ಈ ಮೂಲಕ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಅವಗಣನೆಗೆ ತರಲು ಬಯಸುವುದೇನೆಂದರೆ, ರಾಜ್ಯದ ಮುನ್ಸಿಪಾಲಿಟಿ ನೀರು ಸಂಸ್ಕರಣಾ ಕಾರ್ಮಿಕರು, ಪಾಲಿಕೆಗಳಲ್ಲಿ ದುಡಿಯುವ ನೀರು ಸರಬರಾಜು ವಿಭಾಗದ ಕಾರ್ಮಿಕರು ಕಳೆದ 15-20 ವರ್ಷಗಳಿಂದ ನಿರಂತರವಾಗಿ ನಾಗರಿಕರಿಗೆ ಅಗತ್ಯವಾದ ಸ್ವಚ್ಛತೆ, ಬಿಜುಡಿ ನೀರು ಸರಬರಾಜು ವಿಭಾಗದಲ್ಲಿ ನಿರಂತರವಾಗಿ ದುಡಿಯುತ್ತಿರುವ ಕಾರ್ಮಿಕರು ಶ್ರಮವಹಿಸಿ ಕೆಲಸ ಮಾಡುತ್ತಿದ್ದಾರೆ. ಈ ಎಲ್ಲ ಹೊರಗುತ್ತಿಗೆ ಮುನ್ಸಿಪಲ್ ಕಾರ್ಮಿಕರು ಈ ಬಜೆಟ್ನಲ್ಲಿ ತಮ್ಮ ಸೇವೆಗಳನ್ನು ಕಾಯಂಗೊಳಿಸಲು ಸರ್ಕಾರ ಕ್ರಮ ವಹಿಸುತ್ತದೆ ಎಂಬ ನಂಬಿಕೆಯನ್ನು ಹೊಂದಿದ್ದರು. ಆದರೆ ರಾಜ್ಯದ ನೇರ